ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 12ನೇ ತಾರೀಕು ಫೆಬ್ರವರಿ 2026 ಗುರುವಾರ. ಶ್ರೀ ವಿಶ್ವಾವಸನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸೆ ಕೃಷ್ಣ ಪಕ್ಷದ ದಶಮಿ ತಿಥಿ ಜ್ಯೇಷ್ಠ ನಕ್ಷತ್ರ ಹರ್ಷಣ ಯೋಗ ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರವಾಗಿ ಗುರುವಾರ ಹುಟ್ಟಿದ್ದರೆ ನೋಡಿ, ಯಾರನ್ನೂ ಕೂಡ ಕರ್ಮ ಬಿಡುವುದಿಲ್ಲ. ದಶರಥ ಚಕ್ರವರ್ತಿ ಹೇಗೆ ಹುಟ್ಟಿದ್ರು ಅನ್ನೋದು ಕೂಡ ತುಂಬಾ ಜನ ಗೊತ್ತಿಲ್ಲ. ಅದರ ಹಿನ್ನೆಲೆ ಕೂಡ ಗೊತ್ತಿಲ್ಲ. ಅವರ ತಂದೆ ಅಂಥದ್ದೊಂದು ಕೈಂಕರ್ಯ ಮಾಡಿರ್ತಾರೆ. ಅವರ ತಂದೆ ಯಾರು ಗೊತ್ತಾ? ರಾಮನ ತಂದೆ ದಶರಥ. ದಶರಥರ ತಂದೆ ಅಜಗರ ಮಹಾರಾಜ. ಅಜರಾಜ ಅಜಗರ ಮಹಾರಾಜ ಅನ್ನತಕ್ಕಂಥದ್ದು ಹೇಳ್ತಾರೆ. ಅಂದ್ರೆ ಯಾವುದಕ್ಕೂ ಅಂಕೆ ಇಲ್ಲದವರು ಅನ್ನತಕ್ಕಂಥ ಅರ್ಥ ಅಜಗರ ಮಹಾರಾಜ. ಎಲ್ಲರನ್ನೂ ಸಮಾನವಾಗಿ ನೋಡುತ್ತಿದ್ದಂಥ ವ್ಯಕ್ತಿತ್ವ, ಯಾರೂ ಎದುರಿಸಲಾಗುತ್ತಿರಲಿಲ್ಲ ಅನ್ನೋ ಅಷ್ಟು ಮಟ್ಟಕ್ಕೂ ಕೂಡ ಶಕ್ತಿ ಸಾಮರ್ಥ್ಯವಿದ್ದಂಥ ದೊರೆ ಚಕ್ರವರ್ತಿ. ಎಲ್ಲರನ್ನು, ಅದು ದೊರೆ ಬರಲಿ, ದೊಡ್ಡ ವಿದ್ವಾಂಸ ಬರಲಿ, ಬಡವನೇ ಬರಲಿ, ಎಲ್ಲರನ್ನೂ ಸಮಾನವಾಗಿ ನೋಡ್ತಿದ್ದರಿಂದ ಅಜಗರ ಮಹಾರಾಜ. ಆತ ಒಮ್ಮೆ ಈ ವಾಯು ವಿಹಾರ ಅನ್ಕೊಳ್ಳಿ, ಬೇಟೆ ಆಗಿನ ರಾಜರುಗಳಿಗೆ ಇರ್ತಿತ್ತು. ಈಗೆಲ್ಲ ಎಲ್ಲೆಲ್ಲೋ ಹೋಗ್ತಾರಲ್ವಾ, ಕೆಸಿನೋಗಳಿಗೆ, ಪಬ್ಗಳಿಗೆ, ಕ್ಲಬ್ಗಳಿಗೆ, ಕದ್ದು ಮುಚ್ಚಿನೆಲ್ಲ ಹೋಯ್ತಾರೆ. ಆವಾಗೆಲ್ಲ ದೊಡ್ಡವ್ರದ್ದು ದೊಡ್ಡ ಲೆಕ್ಕಗಳು ಇರ್ತವೆ ಬಿಡಿ. ದೇವ್ರ ಹಾಗೆ ದೊಡ್ಡವ್ರಿಗೆ ದೊಡ್ಡ ಶಕ್ತಿ, ದೊಡ್ಡ ಬುದ್ಧಿಗಳು ಎಲ್ರಿಗೂ ಇರುತ್ತೆ. ನಮಗ ಮಾಡೋಕೆ ತಾಕತ್ತಿಲ್ಲ, ನಾವು ಅವ್ರನ್ನ ನೋಡ್ಬಿಟ್ಟು ನಾವು ಏನೇನು ಶೋಕಿ ಮಾಡ್ತಾನೋ ಗೊತ್ತಾ? ಸಿಕ್ಕರೆ ನಾವು ಸೈಕಲ್ ಗ್ಯಾಪಲ್ಲಿ ಮಾಡೋದೆ ಎಲ್ರಿಗೂ ಇದೆ ಮನಸ್ಸಲ್ಲಿ. ಓಹೋ, ಮನುಷ್ಯನ ಮನಸ್ಸು ನಮಗೇನು ಗೊತ್ತಾ? ನಮಗಂತೂ ಅನುಭವಿಸೋ ಯೋಗ ಕೊಟ್ಟಿಲ್ಲ, ಯೋಗ್ಯತೆಯೂ ಇಲ್ಲ. ಏನೋ ಹಿಂಗ್ ಮಾಡದ್ನಂತೆ, ಏನೋ ಹಂಗ್ ಮಾಡದ್ನಂತೆ. ಭಗವಂತ ಏನಾದ್ರೂ ಎಲ್ಲರ ಒಂದು ಮನ್ಸಲ್ಲಿರೋದನ್ನ ಮಾತನ್ನ ಹೊರಗಡೆ ತೆಗೆದು ಇಟ್ಟುಬಿಟ್ಟ ಅಂತ ಹೇಳ್ದ ಅಂದ್ರೆ, ಅಯ್ಯೋ, ಎಲ್ಲರ ಮನೇಲೂ ಡೈವರ್ಷೆ. ಎಲ್ಲರೂ ಶುದ್ಧಿ ಅನ್ನೋದೇ ಇಲ್ಲ. ಅದಕ್ಕೆ ಯಾರಾದ್ರೂ ನಾನು ಮಡಿನ ಗುರುಗಳೇ, ನಾನು ಶುದ್ಧಿನ ಗುರುಗಳೇ, ನಾನು ತಪ್ಪ ಗುರುಗಳೇ ಅಂದ್ರೆ ನಾನು ಆಗಾಗ ಹೇಳ್ತಿರ್ತೀನಿ, ಸರಿ ಅನ್ನೋದೇ ಪ್ರಪಂಚದಲ್ಲಿ ಇಲ್ಲ. ಇನ್ನು ತಪ್ಪು ಅನ್ನೋದೆಲ್ಲಿದೆ? ಹೋಗು. ಎಲ್ಲಿಯವರೆಗೂ 4 ಜನಕ್ಕೆ ನಾವು ಮೋಸ ಮಾಡಿ ಬದುಕ್ತಿಲ್ಲ, 4 ಜನರ ಜೀವನ ಕಿತ್ತು ಬದುಕ್ತಿಲ್ಲ, ಇನ್ನೊಬ್ಬರ ಬದುಕು ಕಸಿದು ಬದುಕ್ತಿಲ್ಲ, ಹಾಳು ಮಾಡಿ ಬದುಕ್ತಿಲ್ಲ, ಇನ್ನೊಬ್ಬರ ಕುಟುಂಬ ಒಡೆದು ಬದುಕ್ತಿಲ್ಲ, ಒಂದಲ್ಲ ಒಂದಿನ ಅದು ತೆಗೆದು ತಟ್ಟೆಲ್ಲ ಹಾಕೋದೆ ಮಕ್ಕಳೇ. ಇನ್ನೊಬ್ಬರ ಕುಟುಂಬ ಕಸಿದು ಇನ್ನೊಬ್ಬರ ಮಗಳನ್ನ, ಇನ್ನೊಬ್ಬರ ಪತ್ನಿಯನ್ನ, ಇನ್ನೊಬ್ಬರ ಪತಿಯನ್ನ ಆ ಮನೆ ಒಡೆಯೋದೇ ಮಕ್ಕಳೇ. ಅಲ್ಲೊಂದು ನರಕ, ಬಹುದೊಡ್ಡ ದೊರೆಸಾನಿ, ಬಹುದೊಡ್ಡ ದೊರೆಸಾನಿ. ಅಂದಗಾಲತ್ತಿಲ್ಲ, ಆ ಅಂದಕ್ಕೆ ಮೀರಿದ ಅಂದವಿಲ್ಲ. ಆಕೆ ಒಬ್ಬರನ್ನ ಮದುವೆ ಆಗ್ತಾರೆ. ಆತನಿಗೆ ಆಲ್ರೆಡಿ ಮದುವೆ ಆಗಿದೆ, ಮಕ್ಕಳಿದೆ, ದೊಡ್ಡ ಗಲಾಟೆ ನಡೆಯುತ್ತೆ. ಗೊತ್ತಿತ್ತು ತಾನೆ, ಆಕರ್ಷಣೆ ಇದೆ, ಅಲ್ಲೊಂದು ಬದುಕಿದೆ, ಕುಟುಂಬ ಇದೆ, ಜೀವನ ಇದೆ. ಸರಿ, ನನಗಿಷ್ಟ ಆಯ್ತು ಅಂತ ಇನ್ನೊಬ್ಬರು ಬದುಕು ಕಸ್ತ್ಕೋಬಿಡೋದಾ? ಜೀವನ ಪರ್ಯಂತ ಅನುಭವಿಸಿದ್ಲು ಅಯ್ಯಮ್ಮ. ಜೀವನ ಪರ್ಯಂತ ಕಣ್ಣೀರೇ ಅನುಭವಿಸಿದ್ದು. ಆ ಅಪ್ಪ ಯಾವಾಗ್ಲೂ ಬಂದು ಹೋಗ್ತಾ ಇದ್ದಿತ್ತು ಅಷ್ಟೇ.
ಇನ್ನೊಬ್ರು ಬದುಕು ಕಸ್ಕೊಳ್ಳುವಾಗ ಅಲ್ಲಿ ಹೆಸರು ಇರ್ಬೋದು, ದುಡ್ಡು ಇರ್ಬೋದು, ಪದವಿ ಇರ್ಬೋದು, ಪ್ರತಿಷ್ಠೆ ಇರ್ಬೋದು. ವೆನ್ ಯು ಆರ್ ಗ್ರಾಬಿಂಗ್, ನಿನಗ ಪ್ರಜ್ಞೆ ಇರ್ಬೇಕು. ಅವತ್ತಿಗೆ ಆಕೆಗೆ ಬುದ್ಧಿ ಇತ್ತು, ಚೈತನ್ಯ ಇತ್ತು, ಹೆಸರು ಇತ್ತು, ಅಂದ ಇತ್ತು, ಚಂದ ಇತ್ತು. ಅದೊಂದು ದೇವತೆಯ ಅಂದ. ದೇವತೆಗಳಿಗೆ ಮಾತ್ರ ದೇವರು ಅಂಥದ್ದೊಂದು ಕೊಡ್ತಾನೆ. ಏನ್ ಮಾಡ್ತೀರಿ? ಹಾಗೆ ಇಷ್ಟು ಎತ್ತರ ಕೊಟ್ಟಾಗ ಈ ತರ ಅಲ್ಪ ಬುದ್ಧಿಯು ಕೊಟ್ಟು ಬಿಟ್ಟಿರ್ತಾನೆ. ಇನ್ನೊಬ್ಬರ ಬದುಕು ಕಸಿದು, ಇನ್ನೊಬ್ಬರ ಹೊಟ್ಟೆ ಒಡೆದು, ನಮಗಿವತ್ತು ಚೆನ್ನಾಗಿರ್ತೀವಿ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ನಾವು ಚೆನ್ನಾಗಿರ್ತೇವೆ, ಆದ್ರೆ ಇನ್ನೊಬ್ಬರ ಬದುಕು ಕಸಿದವ್ರದ್ದು, ಇನ್ನೊಬ್ರು ದುಡ್ಡು ಕಸಿದು ಬದುಕಿರೋದು ಎಂದಿಗೂ ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲ್ಲ. ಅದು ಬೇರೆದು, ಹಾಲಿಂದ ಹಾಲಿಗೆ, ನೀರಿಂದ ನೀರಿಗೆ ಇಲ್ಲೇ ಕೊಡ್ತಾನೆ. ನರಕ ಅನ್ನೋದು ಮೇಲೆ ಇಲ್ಲವೇ ಇಲ್ಲ. ಇಟ್ ಈಸ್ ಡಿಸೈನ್ಡ್. ಸೊ ಎಲ್ಲರೂ ಅಷ್ಟೇ ಅಂಥದ್ದೊಂದು ಮಾಡೇ ಮಾಡ್ತಾರೆ. ನಮಗೇನಂದ್ರೆ ಆ ಧೈರ್ಯ ಇಲ್ಲ. ಇನ್ನೊಬ್ರು ಮಾಡಿರೋದನ್ನ ನೋಡಿಕೊಂಡು ನಮ್ಮ ಬಾಯಿ ಸುಮ್ಮನಿರೋಲ್ಲ. ಎಲ್ಲ ಗಾಸ್ವಿ, ಏನ್ ಗೊತ್ತಾ ಸ್ವಾಮಿ, ಹಿಂಗ್ ಮಾಡವನಂತೆ, ನಿನಗೆ ಸಿಗಲಿಲ್ಲ ಅಷ್ಟೇ. ಇದೇ ಸತ್ಯ. ನಾನಂತ ಎಷ್ಟೋ ಜನಗಳ ನಡುವೆ ಹೇಳ್ತಿರ್ತಾನೆ. ಏನಕ್ಕೆ? ವೈ ಟು ಟಾಕ್ ಸಂಬಡೀಸ್ ಪರ್ಸನಲ್ ಲೈಫ್? ಅವ್ರಿಗೆ ನಾವು ನಿಂತಿಲ್ಲ, ಅವ್ರ ಬೆಳವಣಿಗೆಗೆ ನಿಂತಿಲ್ಲ, ಅವ್ರ ಸಕ್ಸಸ್ಗೂ ನಾವಿಲ್ಲ, ಅವ್ರ ಅವಮಾನಕ್ಕೆ ನಾವ್ ಯಾರ್ರಿ? ಅವ್ರ ಸಕ್ಸಸ್ಗೆ ನಾವು ಇರಲೇ ಇಲ್ಲ. ಅವ್ರ ಫೇಲ್ಯೂರ್ ಬಗ್ಗೆ ಮಾತ್ರ ಮಾತಾಡೋದು. ಹಿಂಗ್ ಮಾಡ್ಕೊಂಡ್ಬಿಟ್ನಂತೆ, ಹಂಗ್ ಮಾಡ್ಕೊಬಿಟ್ಲಂತೆ. ಅದು ಅವ್ರ ಇಷ್ಟ. ಅವ್ರ ಇಷ್ಟ ಅನಿಷ್ಟಗಳ ಬಗ್ಗೆ ನಾವು ಮಾತನಾಡೋದು ಬೇಡ. ಇರ್ಲಿ, ದೊರೆಗಳು ಇರುತ್ತೆ, ತುಂಬಾ ಶಕ್ತಿ, ತುಂಬಾ ಬಲ ಅನ್ನತಕ್ಕಂಥವರಿಗೆ ಅಲ್ಲೊಂದು ಬೇಟೆ ಹುಚ್ಚು, ಇನ್ನೊಂದು. ಅಜಗರ ಮಹಾರಾಜರು ಕೂಡ ಒಮ್ಮೆ ಬೇಟೆಗೆ ಹೋದಾಗ ದಣದ್ ಬಿಟ್ಟಿರ್ತಾರೆ. ಸರಿ, ಅಲ್ಲೇ ಒಂದು ಕೊಳ ಕಾಣಿಸುತ್ತೆ. ಸ್ನಾನ ಮಾಡ್ಲಿಕ್ಕೆ ಇಳಿತಾರೆ. ತಂಪಾಗಿರುತ್ತೆ, ನೀರು ಕುಡಿತಾರೆ, ಫ್ರೆಶ್ ಅಪ್ ಆದ್ರು. ನೋಡಿದ್ರೆ ಒಂದು ಸುಂದರವಾದಂತ ತಾವರೆ ಹೂ ಆ ಕೊಳದ ಮಧ್ಯದಲ್ಲಿದೆ. ರಾಜ ಅಂದ್ಮೇಲೆ ಸಕಲ ವಿದ್ಯೆಗಳು ಗೊತ್ತು. ಈಚ್ಕೊಂಡು ಹೋಗ್ತಾರೆ ತಗೊಳಕ್ಕೆ. ಆ ತಾವರೆ ಹೂವನ್ನ ತಗೊಳಕ್ ಹೋದ್ರೆ ಕೈಗೆ ಸಿಕ್ಕಾಗೆ ಸಿಗುತ್ತೆ, ಮುಂದಕ್ಕೆ ಹೋಗುತ್ತೆ. ಏನೋ ಇದು, ಮತ್ತೆ ಭಗವಂತ ಇದೇನಿದು ಅಂತ ಪ್ರಾರ್ಥನೆ ಮಾಡಿದಾಗ ಅಲ್ಲೊಂದು ಆಶೀರ್ವಾಣಿ ಬರುತ್ತೆ, ಮಾತನಾಡುತ್ತೆ. ನೀನು ಪುತ್ರಹೀನ, ಆದ್ದರಿಂದ ಈ ಒಂದು ಪವಿತ್ರವಾದಂತ ತಾವರೆಯ ಪುಷ್ಪವನ್ನು ನಿನಗೆ ಮುಟ್ಟಲು ಅರ್ಹತೆ ಇಲ್ಲ, ತೆಗೆದುಕೊಳ್ಳಲು ಅರ್ಹತೆ ಇಲ್ಲ. ನೋಡಿ, ಅವತ್ತಿಗೆ ಅಜಗರ ಮಹಾರಾಜರ ಮದುವೆ ಆಗಿರುತ್ತೆ, ಮಕ್ಕಳಿಲ್ಲ, ಸಂತಾನಹೀನ. ಆದ್ದರಿಂದ ಈ ಪವಿತ್ರವಾದ ಪುಷ್ಪವನ್ನು ಮುಟ್ಟಲು ನಿನಗೆ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ. ಕಣ್ಣೀರು ಹಾಕೋಬಿಡ್ತಾರೆ. ಹಾಗೆ ಅರಮನೆಗೆ ಬಂದು ಯೋಚನೆಯಲ್ಲಿ ಹಾಗೆ ಕುಳಿತು ಎಂಥದ್ದಾಯ್ತಲ್ಲ ಅಂತ ಆಸ್ಥಾನ ಪುರೋಹಿತರನ್ನ ಕೇಳಿ, ಕುಲಗುರುಗಳಾದ ವಸಿಷ್ಠರನ್ನ ಕೇಳಿ ಶಿವ ತಪಸ್ಸಿಗೆ ಹೋಗ್ತಾರೆ. ಆ ತಪಸ್ಸು ಧ್ಯಾನದಿಂದ ಶಿವರು ಪ್ರತ್ಯಕ್ಷರಾಗ್ತಾರೆ. ನೀನು ಒಬ್ಬ ಬ್ರಾಹ್ಮಣ ದಂಪತಿಯನ್ನ ಕರ್ಕೊಂಡು ಬಂದು ನಿನ್ನ ಒಂದು ಅರಮನೆಯಲ್ಲಿ ಒಳ್ಳೆ ಊಟ ಉಪಚಾರ ಸೇವೆ ಮಾಡಿ ಕಳಿಸು, ದಾರಿಯಾಗುತ್ತೆ ಅಂತ. ಖುಷಿ ಆಗ್ಬಿಟ್ರು. ಇಷ್ಟೇ ತಾನೆ ಅಂತ. ಸರಿ, ಹುಡುಕಾಡಿದ್ರು. ಒಂದು ಸರಯೂ ನದಿಯ ದಳದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಕುಟುಂಬ ಇತ್ತು. ಹೋಗ್ಬಿಟ್ಟು ರಾಜರು, ಸ್ವಾಮಿ, ನಮ್ಮ ಅರಮನೆಗೆ ಬರ್ಬೇಕು, ತಾವು ನಿಮ್ ಸೇವೆ ಮಾಡ್ಬೇಕು, ನಿಮ್ ಪೂಜೆ ಮಾಡ್ಬೇಕು, ಶಿವನ ಆಜ್ಞೆ ಆಗಿದೆ ಅಂದಾಗ, ಸರಿ ಆಯ್ತು ಬಾಪ್ಪ ಅಂತ ಬಂದ್ರು. ಎಲ್ಲ ಊಟ ಪ್ರಸಾದಕ್ಕೆಲ್ಲ ರೆಡಿ ಮಾಡಿ ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಕುಳಿತುಕೋತಾರೆ. ಹಿಂಗ್ ಪ್ರಸಾದ ತಗೊಳ್ಳುವಾಗ ಹಿಂಗಿಟ್ಟು ಬಿಡ್ತಾರೆ. ಅಲ್ಲಿ ದುಡ್ಡು ಕಾಸು ಎಲ್ಲ ಇರುತ್ತೆ. ತಟ್ಟೆಗಳಲ್ಲಿ ವಜ್ರ ವೈಡೂರ್ಯ ಮಾಣಿಕ್ಯಗಳೆಲ್ಲ ಇರುತ್ತೆ. ಪ್ರಸಾದ ತಿನ್ನೋಲ್ಲ. ಯಾಕಪ್ಪ ಅಂದ್ರೆ ಈ ಪ್ರಸಾದ ಅಂದ್ರೆ ನಾನೇ ಮಾಡಿಸಿದ್ದು. ಯಾಕೆ ಅಂತ, ನಿನ್ನ ಸ್ವಂತ ದುಡ್ಡಿಂದಲ್ಲ, ಇಲ್ಲ ಖಜಾನೆ ದುಡ್ಡು, ರಾಜನದ್ದೇ ಅಲ್ವಾ ಅದು, ನಿನ್ನ ದುಡ್ಡ ಅಂತ. ನಿನ್ನ ಒಂದು ಕಷ್ಟಾರ್ಜಿತ ದುಡ್ಡಿಂದ, ನಿನ್ನ ದುಡ್ಡಿಂದ ಮಾಡಿದ್ಯಾ, ಪ್ರಜೆಗಳ ದುಡ್ಡು. ಈಗೆಲ್ಲ ಹೇಳ್ತಿರ್ತಾರೆ ರಾಜರುಗಳು, ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ. ದೊರೆಗಳು, ನಾನು ಅದು ತಂದೆ ಇದು ತಂದೆ, ಅದೆಲ್ಲ ಏನು ಅವ್ರ ಕೈಯಿಂದ ಮಾಡಿದಾರ? ನಮ್ಮ ದುಡ್ಡು ತಗೊಂಡು ನಮಗೆ ಕೊಟ್ಟಿರೋದು. ಕೆಲವ್ರಿಗೆ ಈ ಕಡೆ ಜಾಸ್ತಿ ಕೊಟ್ಬಿಟ್ಟಿರ್ತಾರೆ, ನಮಗೆ ಕೆಲವ್ರಿಗೆ ಕಡಿಮೆ ಕೊಟ್ಬಿಟ್ಟಿರ್ತಾರೆ. ಇದೆಲ್ಲ ನಡೆಯುತ್ತೆ.
ಹೇಳಿದ್ರೆ ನಾನು ಮಾಡಿದ್ದು, ನಾನು ರಸ್ತೆ ಹಾಕ್ಸಿದ್ದು, ನಾನು ಏಮ್ಸ್ ತಂದಿದ್ದು, ಏನು ಇವ್ರ ಜೇಬಿಂದ ದುಡ್ಡೆಲ್ಲ ಕೊಟ್ಟಿಲ್ಲ. ನೋಡಿ ಆ ಬ್ರಾಹ್ಮಣ ಅದನ್ನ ಹೇಳ್ತಾನೆ, ಇದು ನಿನ್ ದುಡ್ಡಲ್ಲ, ಪ್ರಜೆಗಳ ದುಡ್ಡು, ನಾನು ಮುಟ್ಟೋದೇ ಇಲ್ಲ ಪ್ರಸಾದ ಅಂತ ನೊಂದ್ಕೊಬಿಡ್ತಾರೆ ಅಜಗರ ಮಹಾರಾಜ. ಸರಿ ಆಯ್ತು, ಅಪಚಾರ ಆಗುತ್ತೆ, ಈ ದುಡ್ಡಾದ್ರೂ ತಗೊಳ್ಳಿ ಅಂತ. ಇದು ನಿಂದ ಅಂತ, ಇದು ಪ್ರಜೆಗಳದ್ದು ಖಜಾನೆದು, ಹಾಗಾದ್ರೆ ಇದು ನಿಂದಲ್ಲ, ನಂಗೆ ಬೇಡ ಅಂತ ಅವಮಾನ ಆಗೋಗ್ಬಿಡುತ್ತೆ. ಏನೋ ಇದು ಪ್ರಸಾದನೂ ತಿಂದಿಲ್ಲ, ದುಡ್ಡು ತಗೊಂಡಿಲ್ಲ, ಏನ್ ಮಾಡುದು ಅಂತ ಯೋಚನೆ ಮಾಡ್ತಾರೆ. ಓಹೋ, ನನ್ನ ದುಡ್ಡಲ್ಲ ಅಂದ್ರಲ್ಲ, 3-4 ದಿನ, 1 ವಾರ ಹಾಗೆಯೇ ತಪ್ಪಿನಲ್ಲಿ ನಿದ್ದೆ ಬರೆದು ಯೋಚನೆ ಮಾಡ್ತೀನಿ, ನಿನ್ ದುಡ್ಡಲ್ಲ, ನನ್ನ ದುಡ್ಡು ಕೊಡಬೇಕು, ಏನ್ ಮಾಡೋಣ ಅಂತೇಳಿ ಒಂದು ದಿನ ಮಂತ್ರಿಗೆ ಹೇಳಿ, ನೀವು ನೋಡ್ಕೊಳ್ಳಿ ನಾನು ಬರ್ತಾನೆ ಅಂತೇಳಿ ಒಂದು ಬೇರೆ ವೇಷ ಹಾಕೊಂಡು ಹೋಗ್ಬಿಟ್ಟು ಒಂದು ಸಾಮಾನ್ಯ ಒಂದು ಕಬ್ಬಣ ಹೊಡೆಯವನು ಅವನ ಹತ್ರ ಹೋಗಿ ಕೂಲಿ ಕಾರ್ಮಿಕನಾಗಿ ಕೆಲ್ಸಕ್ಕೆ ಸೇರ್ತಾನೆ. ಅವನ ಹೇಳ್ತಾನೆ, 1 ವಾರ ದುಡಿದ್ರೆ 1 ನಾಣ್ಯ ಕೊಡ್ತೀನಿ ಅಂತ. ಆಯ್ತಪ್ಪ, ಸರಿ, ಊಟ ಬಟ್ಟೆ ಎಲ್ಲ ಎಲ್ಲಪ್ಪ, ಆ 1 ನಾಣ್ಯದಲ್ಲಿ 1 ವಾರಕ್ಕೆ ಊಟ ಆಗುತ್ತೆ. ಸರಿ ಆಯ್ತು, 1 ವಾರಕ್ಕೆ ಅವತ್ತು 1 ನಾಣ್ಯ ಕೊಟ್ಟು 1 ವಾರಕ್ಕಾಗುವಷ್ಟು 3 ಹೊತ್ತು ಊಟ. ಈಗ ಆ ಬ್ರಾಹ್ಮಣನ ಊಟ ಭೋಜನ ಇನ್ನೊಂದು ಕೊಡಬೇಕು. ಒಂದು 4 ವಾರ ಒಂದೊಂದು ಹೊತ್ತೇ ಉಳಿಸಿ ಬಂದಂತ ಆ ನಾಣ್ಯ, ವಾರಕ್ಕೊಂದು ನಾಣ್ಯ, ಅದರಲ್ಲೇ ಊಟ ತಿಂಡಿ ಸ್ನಾನ. ಒಬ್ಬ ಸಾಮಾನ್ಯ ಕಾರ್ಮಿಕನಂತೆ ಅಜಗರ ಮಹಾರಾಜ, ನೆನಪಿಟ್ಟುಕೊಳ್ಳಿ, ಮಹಾರಾಜ ಒಂದು ವೇಷಧಾರಿಯಾಗಿ, ಕಾರ್ಮಿಕನ ಕೆಲಸದವನ ವೇಷಧಾರಿಯಾಗಿ ಕೆಲಸ ಮಾಡ್ತಾರೆ. ಒಂದು ಕಬ್ಬಿಣ ಹೊಡೆಯವನ ಹತ್ರ ಕುಲುಮೆನಲ್ಲಿ ಕೆಲಸ ಮಾಡ್ತಾರೆ. ಒಳ್ದು ಕೈಗಳೆಲ್ಲ ಬೇವರು ಸುಡಿಸಿ ಹೊಡೆದು ಹಂಗೂ ಹಿಂಗೂ ಮಾಡಿ ಒಂದು 4-5 ವಾರದಲ್ಲಿ 2 ನಾಣ್ಯ ಉಳಿಸ್ಕೊತಾರೆ. ಉಳಿಸ್ಕೊಂಡು ಅರಮನೆಗೆ ವಾಪಸ್ ಬರ್ತಾರೆ. ಮತ್ತೆ ರಾಜನಾಗಿದ್ ಮಾಡ್ಕೊಂಡು ಆ ಬ್ರಾಹ್ಮಣ ದಂಪತಿಗಳನ್ನ ಕರೆದು ಆ 1 ನಾಣ್ಯದಲ್ಲಿ ವಿಶೇಷವಾಗಿ ಪ್ರಸಾದಗಳನ್ನ ಮಾಡಿ ಬಡಿಸ್ತಾರೆ. ಆಗಾತ ತಿಂತಾನೆ, ಖುಷಿ ಆಗ್ಬಿಡುತ್ತೆ. ಇನ್ನೊಂದು ನಾಣ್ಯವನ್ನ ಫಲತಾಂಬೂಲಕ್ಕೋಸ್ಕರ ಅಂತ ಇಟ್ಬಿಟ್ಟು ಕೊಡ್ತಾರೆ. ತಗೊಳ್ಳಿ ಸ್ವಾಮಿ ಅಂತ. ಇದು ನಿನ್ನ ಕಷ್ಟಾಜಿತದ್ದಲ್ವಾ ಅಂತ. ಹೌದು ಸ್ವಾಮಿ. ಸೊ ಆ ನಾಣ್ಯವನ್ನ ತಗೊಂಡು ಬ್ರಾಹ್ಮಣ ಮನೆಗೆ ಬರ್ತಾನೆ, ಫಲತಾಂಬೂಲ ಸಮೇತ ಮನೆಗೆ ಬಂದು ಪತ್ನಿ ಕೈಯಲ್ಲಿ ಕೊಡ್ತಾನೆ. ಆಕೆ ಉಳಿತಾಯ ಮಾಡತಕ್ಕಂಥದ್ದು ಒಂದು ಮಡಿಕೆ, ಅದರಲ್ಲಿ ಹಾಕ್ತಿದ್ದ ಹಾಗೆ ಏನು ಒಂದೊಂದೇ ರಥಗಳು ಚಿಮ್ಕೊಂಡು ಬರುತ್ತೆ ಆ ಮಡಿಕೆಯಿಂದ. ಆಶ್ಚರ್ಯಚಕಿತರಾಗಿ ದಂಪತಿಗಳು ನೋಡ್ತಾರೆ. ಪರಮ ಶಿವ ಪೂಜೆ, ಅಷ್ಟು ಒಂದು ಭಕ್ತಿಯಿಂದ ತತ್ಪರತೆಯಿಂದ ಅಜಗರ ಮಹಾರಾಜರು ಮರೆತು ಸೇವೆ ಮಾಡಬೇಕು, ನನ್ನ ಕಷ್ಟಾರ್ಜಿತ ದುಡ್ಡನ್ನ ದಾನ ಮಾಡಬೇಕು ಅನ್ನೋ ಒಂದು ಯೋಚನೆ ಆಲೋಚನೆ ಮಾಡಿ ದುಡಿದಿರ್ತಕ್ಕಂಥದ್ದು. 9 ರಥಗಳು ಚಿಮ್ಮಿ ಆಕಾಶಕ್ಕೆ ಹೋಗುತ್ತೆ. 10ನೇ ರಥ ಹೊರಗಡೆ ಬರುತ್ತೆ, ಅದರಲ್ಲಿ ಒಂದು ಮಗು ಇರುತ್ತೆ. ಆ ರಥದಲ್ಲಿ ಆ ಬ್ರಾಹ್ಮಣ ಬಂದು ಅಜಗರ ಮಹಾರಾಜರಿಗೆ, ಸ್ವಾಮಿ, ನಿಜವಾಗ್ಲೂ ನೀನು ಕಷ್ಟಪಟ್ಟು ನಿನ್ನ ಕಷ್ಟಾರ್ಜಿತ ದುಡ್ಡಲ್ಲಿ ನನಗೆ ದಾನ ಮಾಡಿರುವುದರಿಂದ ಭಗವಂತ ಮೆಚ್ಚಿ ಈ ಪುತ್ರ ರತ್ನವನ್ನ ಕೊಟ್ಟಿದ್ದಾನೆ, ಇದು ನಿನ್ನ ಮಗು, ತಗೋ. 10 ರಥಗಳ ಒಡೆಯ, 10ನೇ ರಥದಲ್ಲಿ ಬಂದಿರುವುದರಿಂದ 10 ದಿಕ್ಕುಗಳಿಗೂ ಒಡೆಯನಾಗುತ್ತಾನೆ ನಿನ್ನ ಮಗ, ಇದು ಶಿವನಾಜ್ಞೆ ಅಂತ ಆಶೀರ್ವಾದ ಮಾಡಿ ಆ ಮಗುವನ್ನು ಅಜಗರ ಮಹಾರಾಜರಿಗೆ ಕೊಡ್ತಾರೆ. ಆತನೇ ದಶರಥ. 10 ರಥಗಳಿಗೆ ಒಡೆಯ, ಇಂದ್ರನಿಗೆ, ದೇವತೆಗಳಿಗೆ ಯುದ್ಧದಲ್ಲಿ ಸಹಾಯ ಮಾಡಿದಂಥವ. ನಮಗೆ ಗೊತ್ತಿರೋದು 8 ದಿಕ್ಕಷ್ಟೇ. ದಶರಥರಿಗೆ ಮಾತ್ರ ಒಂದು ಬಹು ವಿಶೇಷವಾದ ವಿದ್ಯೆ ಗೊತ್ತಿತ್ತು. 10 ದಿಕ್ಕುಗಳಿಗೂ ನಿಂತು ಯುದ್ಧ ಮಾಡತಕ್ಕಂಥದ್ದು. ಎಲ್ಲಿದೆ ಗುರುಗಳ 10 ದಿಕ್ಕು? ಇರೋದೇ 8 ದಿಕ್ಕು. ಒಂದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, 4 ಆಯ್ತು. ಇನ್ನೊಂದು ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ, 8 ದಿಕ್ಕಾಯ್ತು. 10 ದಿಕ್ಕು ಎಲ್ಲಿಂದ ಬಂತು ಗುರುಗಳೇ ಅಂತ. ಮೇಲೊಂದು ದಿಕ್ಕು ಊರ್ಧ್ವ,
ಆಯ್ತಾ, ಅದೋ ಲೋಕ, ಅದೋ ದಿಕ್ಕು, ಕೆಳಗಡೆ ದಿಕ್ಕು. ಸೊ ಮೇಲ್ಗಡೆಯಿಂದ ಬಂದ್ರು ಕೂಡ ನೋಡ್ಕೊಂಡು ಯುದ್ಧ ಮಾಡಬಲ್ಲ. ಆ ರಥ ಹಂಗ್ ಸುತ್ತುತ್ತಿತ್ತು, ದಶರಥರಿಗೆ ಹೇಳ್ದಾಗ ಕೇಳ್ತಿತ್ತು. ಯಾವ ದಿಕ್ಕಿನಿಂದಲೂ ಬಂದ್ರು ದಶರಥರನ್ನ ಭೇದಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಕೆಳಗಡೆಯಿಂದ ಯಾರೋ ಬಂದ, ಬಾಣ ಬಿಡುವಷ್ಟು ಮಹಾವಿದ್ಯೆ ಅಂತ ಒಂದು ಪುತ್ರ ರತ್ನವನ್ನ ಶಿವರು ಪ್ರಸಾದಿಸ್ತಾರೆ. ಆ ಶಿವಪ್ರಸಾದದಿಂದ ಜನಿಸಿದವರು ದಶರಥರು, ಅವರಿಗೆ ಕರ್ಮ ಬಿಡಲಿಲ್ಲ. ಅಜಗರ ಮಹಾರಾಜ ಮಾಡಿದಂಥ ತ್ಯಾಗದ ಫಲ ಚಕ್ರವರ್ತಿ ಮಂತ್ರಿ ಕೈಗೆ ರಾಜ್ಯಭಾರವನ್ನ ಕೊಟ್ಟು ಒಂದು 4-5 ವಾರ, ಅದು 1 ತಿಂಗಳು 2 ತಿಂಗಳು ಉಳಿಸಿ 2 ನಾಣ್ಯ ತಂದು ಪ್ರಸಾದಗಳು ಮಾಡಿ. ಯೋಚನೆ ಮಾಡಿ ನೋಡಿ, ಒಬ್ಬ ರಾಜ ಯಾವತ್ತಾದ್ರೂ ಈ ತರ ಯೋಚನೆ ಮಾಡ್ತಾನ? ಈ ತರ ಹೋಗಿ ಕೆಲಸ ಮಾಡಿ ದುಡಿದು ತಗೊಬಂದು ಪ್ರಜೆಗಳಿಗೆ ತನ್ನ ದುಡ್ಡಲ್ಲಿ ಕೊಡತಕ್ಕಂಥದ್ದು ಅದು ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಮಾತ್ರ ಸಾಧ್ಯ ಮಕ್ಕಳೇ. ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಮಾತ್ರ ಸಾಧ್ಯ. ಇದೆಲ್ಲ ಸುಮ್ಮನೆ ಅಲ್ಲ, ಹೇಳಬಾರ್ದು ಅಷ್ಟೇ. ಅಂಥವ್ರು ಇದ್ದಾರೆ, ತುಂಬಾ ವ್ಯಕ್ತಿಗಳು ಇದ್ದಾರೆ. ತಮ್ಮ ದುಡ್ಡಲ್ಲಿ, ತಾವು ದುಡಿದ ದುಡ್ಡಲ್ಲಿ ಬದುಕು ಕಟ್ಟಿದವ್ರು. ಇವತ್ತದೆಲ್ಲ ಹೇಳ್ಕೊಳಕ್ ನಮಗೆ ನಾಚಿಕೆ ಆಗುತ್ತೆ. ಒಬ್ಬೊಬ್ಬರದ್ದು ಮನೆಗಳು, ಆಧುನಿಕ ವೈಭವಗಳು, ಒಬ್ಬ ದೊರೆ ಹಿಂಗಿರ್ತಾರಾ ಅನ್ನತಕ್ಕಂಥದ್ದು. ದೊರೆಗೊಂದು ದೊಡ್ಡ ಮನೆ ಬೇಕು, ಇದೆಯಲ್ಲ ವಿಧಾನಸೌಧ ರಾಜ್ಯಭಾರ ಮಾಡ್ಲಿಕ್ಕೆ. ಜನಗಳು ಕುತ್ಕೊಳ್ಳಿಕ್ಕೆ ಅಲ್ಲೊಂದು ಪ್ರಾಂಗಣ ಇರಬೇಕು. ಜನಗಳ ಜೊತೆ ನಿತ್ಯ ಜನಪ್ರತಿನಿಧಿಯಾಗಿ ನಿತ್ಯ ಜನಗಳ ಜೊತೆ ಸಂಭಾಷಣೆ ನಡೆಸ್ಬೇಕು. ಇದೆಲ್ಲ ಆಗೋ ಮಾತೆಲ್ಲ ಇವತ್ತೆಲ್ಲ ಇಲ್ಲ. ಕೇಳಿದ್ರೆ ಅದೆಲ್ಲ ಬೇರೆ ಕಥೆಗಳು ಅಷ್ಟೇ, ಬಿಡಿ. ಯಾಕೆ ಮಾತು ಹೇಳ್ತಿದ್ದಾನೆ ಅಂದ್ರೆ, ಪೂರ್ವಾರ್ಜಿತ ಕರ್ಮ ಅನ್ನತಕ್ಕಂಥದ್ದು ನಮಗೊಂದು ಹಾಕಿರುತ್ತೆ. ಆ ಪಾಪವೂ ಅಷ್ಟೇ, ಪುಣ್ಯವೂ ಅಷ್ಟೇ, ಎಲ್ಲವೂ ವಿಧಿಬದ್ಧ ಶಾಸನ. ಅಜಗರ ಮಹಾರಾಜರಿಗೆ ಮಕ್ಕಳಿಲ್ಲ. ಇಂಥದೊಂದು ತ್ಯಾಗ ಮಾಡಿ ಹುಟ್ಟಿದ ದಶರಥ ಕಟ್ಟ ಕಡೆಯ ಕಾಲದಲ್ಲಿ ಪುತ್ರವಿಹೀನನಾಗಿ ಪುತ್ರ ಶೋಕದಿಂದ ಜೀವ ಬಿಡ್ತಾನೆ. ನರಳಿ ಅಲ್ಲೊಂದು ಶಾಪ ನಡೆಯುತ್ತೆ. ಅಂದರೆ ನಮ್ಮ ಪಾಪ ಪುಣ್ಯಗಳಿಗೆ ಲೆಕ್ಕ ಹೇಳಲಿಕ್ಕೆ ನಾವು ವಾಪಸ್ ಬಂದಿದ್ದೇವೆ, ನೆನಪಿಟ್ಟುಕೊಳ್ಳಿ. ನಾವು ವಾಪಸ್ ಬಂದಿರತಕ್ಕಂಥದ್ದು ಅಂಥದ್ದೇ ಇವತ್ತು. ಯಾಕೆಂದ್ರೆ ಜ್ಯೇಷ್ಠ ನಕ್ಷತ್ರವಾಗಿ ಗುರುವಾರ ಹುಟ್ಟಿದ್ದರೆ ನೆನಪಿಟ್ಟುಕೊಳ್ಳಿ, ಜೀವನ ಪರ್ಯಂತ ಹೇಗೆ ದಶರಥರು ಕಟ್ಟ ಕಡೆಯ ಕಾಲದಲ್ಲಿ ವಿಷಪ್ರಯೋಗ, ವಿಷಯೋಗ, ವಿಷ ನುಂಗೋದೇ ಬೇಕಿಲ್ಲ. ಅಲ್ಲಿ ಕೈ ಆಡಿದ ಒಂದು ಮಾತಿಗೆ ಮುಗಿದೋಯ್ತು. ಅಯ್ಯೋ ವಿಧಿಯೇ, ದುಸ್ವಪ್ನಗಳು ಬಂದ್ಬಿಟ್ಟಿರುತ್ತೆ. ಆಲ್ರೆಡಿ ದಶರಥರಿಗೆ ದುಸ್ವಪ್ನಗಳು ಬರ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಅದಕ್ಕೆ ಪಟ 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 ಅಂತ ಹೇಳಿಬಿಟ್ಟು ಪಟ್ಟಾಭಿಷೇಕ ಮಹೋತ್ಸವ ನಡೆಸೋದು. ಆ ಪಟ್ಟಾಭಿಷೇಕ ಮಹೋತ್ಸವ ನಡೆಸುವಾಗ ವಿಚಿತ್ರ ನೋಡಿ, ಭರತ ಶತ್ರುಘ್ನ ಇಬ್ರು ಇರೋದಿಲ್ಲ. ಅವರು ಅಲ್ಲಿಂದ ಅಯೋಧ್ಯೆಗೆ ಬರೋಕೆ ಆಗಿನ ಕಾಲದಲ್ಲಿ ಕುದುರೆಗಳು, ಅವರೆಲ್ಲ ಸಾಮಾನ್ಯರಲ್ಲ, ರಾಜಕುಮಾರರುಗಳು. ಆನೆಗಳು, ಒಂಟೆಗಳು, ಕುದುರೆಗಳು, ಬೇರೆ ಬೇರೆ ಪದಾತಿ ದಳಗಳು, ಸೇನೆಗಳು, ಕುಟುಂಬಗಳು ಇವೆಲ್ಲ ಇರ್ತವೆ. ಉಪರಾಣಿಯರು, ನೃತ್ಯಗಾರರು, ಹಾಸ್ಯಗಾರರು, ಏನೇನೋ ಇರುತ್ತೆ. ಅವರಿಬ್ರೇನು ಕುದುರೆ ಮೇಲೆ ಗುಡು 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 ಅಂತ ಬರೋಕ್ಕೆಲ್ಲ ಆಗೋದಿಲ್ಲ. ಅವ್ರಿಗೆಲ್ಲ ಕಾವಲು ಏನೇನೋ ಸಿಸ್ಟಮ್, ಪ್ರೋಟೋಕಾಲ್ ಇರುತ್ತೆ. ಅವರಿಲ್ಲದ ಸಮಯದಲ್ಲಿ ಪಟ್ಟಾಭಿಷೇಕವನ್ನ ನಿರ್ಧಾರ ಮಾಡಿಸ್ತಾನೆ. ಅಲ್ಲೊಂದು ಲೆಕ್ಕ, ಅವನಿಗೆ ಗೊತ್ತು ಏನೋ ನಡೆಯುತ್ತೆ ಅಂತ. ತಪ್ಪಲಿಲ್ಲ, ದಶರಥರಿಗೆ ತಪ್ಪಲಿಲ್ಲ ನೋಡಿ. ಅಂಥದ್ದು ಜ್ಯೇಷ್ಠ ನಕ್ಷತ್ರವಾಗಿ ನೀವು ಗುರುವಾರ ಹುಟ್ಟಿದ್ರೆ ನೆನ್ಪಿಟ್ಕೊಳ್ಳಿ, ಯು ವಿಲ್ ಬಿ ಹಂಟೆಡ್ ಡೌನ್ ಫ್ರಮ್ ದ ನೇಚರ್. ಎಲ್ಲೆಲ್ಲಿಂದಲೋ ಹೇಗೋ ಬರುತ್ತೆ. ಖುದ್ದು ಧರ್ಮಪತ್ನಿ ಆಕೆ ಮೇಲೆ ಎಷ್ಟು ಪ್ರೀತಿ ಅಂದ್ರೆ, ಆಕೆನ ಕರ್ಕೊಂಡು ಯುದ್ಧಕ್ಕೆಲ್ಲ ಹೋಗಿರ್ತಾನೆ. ಆಕೆಯ ಸಹಾಯ ತಗೊಂಡಿರ್ತಾನೆ, ಆಕೆ ಸಹಾಯ ಮಾಡಿರ್ತಾಳೆ. ಆ ಪ್ರೀತಿಗೆ, ಒಲವಿಗೆ ಮಾತು ಕೊಟ್ಟು ಬಿಟ್ಟಿರ್ತಾನೆ. ನನಗೆ ಬೇಕಾದಾಗ ಆ ವರ ತಗೋತೀನಿ ಅಂತ ಹೇಳ್ಬಿಟ್ಟು ಅವತ್ತು ಆ ವರ ಪ್ರಯೋಗ ಮಾಡ್ತಾಳೆ. ನನ್ನ ಮಗ ಪಟ್ಟಾಭಿಷೇಕ ಆಗಬೇಕು, ನಿನ್ನ ಮಗ ವನವಾಸಕ್ಕೆ ಹೋಗಬೇಕು. ನೋಡಿ, ವಿಷದಂತ ಏನೋ, ಇಟ್ಸ್ ಲೈಕ್ ಎ ಸ್ಲೋ ಪಾಯ್ಸನ್. ನಿಮ್ಮ ಜೀವನ ಸ್ಲೋ ಪಾಯ್ಸನ್. ಎಲ್ಲೆಲ್ಲಿಂದಲೋ ಮುಖ್ಯವಾಗಿ ಹೇಳ್ತಾನೆ, ಜ್ಯೇಷ್ಠ ನಕ್ಷತ್ರ ಗುರುವಾರ ಹುಟ್ಟಿದ್ರೆ ಎಷ್ಟು ಜನ ಕಮೆಂಟ್ ಮಾಡ್ತಿರ್ ಕಾಯ್ತಿರ್ತಾನೆ. ನಿಮ್ಮ ಮನೆಯವರೇ, ನಿಮ್ಮ ಕುಟುಂಬದವರೇ, ನಿಮ್ಮ ಹತ್ತಿರದವರೇ ನಿಮಗಲ್ಲೊಂದು ಬರೆ ಎಳೆಯತಕ್ಕಂಥ ಭಾವ. ಯಾರು ಮೋಸ ಮಾಡೋದಿಲ್ಲ. ನೆನ್ಪಿಟ್ಕೊಳ್ಳಿ, ಜ್ಯೇಷ್ಠ ನಕ್ಷತ್ರ ಆಗಿ ಗುರುವಾರ ಹುಟ್ಟಿದ್ರೆ ವ್ಯವಹಾರವೇ ಮಾಡೋಕೆ ಹೋಗ್ಬೇಡಿ. ಮುಖ್ಯವಾಗಿ ಪಾರ್ಟ್ನರ್ಶಿಪ್ ಮಾಡೋಕೆ ಹೋಗ್ಬೇಡಿ.
ಮುಖ್ಯವಾಗಿ ಅಮ್ಮನ ಹೆಸರಲ್ಲೂ ಪ್ರಾಪರ್ಟಿ ಮಾಡಕ್ ಹೋಗ್ಬೇಡಿ, ಹೆಂಡತಿ ಹೆಸರಲ್ಲೂ ಪ್ರಾಪರ್ಟಿ ಮಾಡಕ್ ಹೋಗ್ಬೇಡಿ, ಗಂಡನ ಹೆಸರಲ್ಲೂ ಪ್ರಾಪರ್ಟಿ ಮಾಡಕ್ ಹೋಗ್ಬೇಡಿ, ಮಕ್ಕಳ ಹೆಸರಲ್ಲೂ. ಮೊನ್ನೆ ನೋಡಿ ಯಾರೋ ಒಬ್ರು ಗಿಫ್ಟ್ ಡೀಡು 80 ವರ್ಷ ದಾಟಿರೋ ಅಜ್ಜ ಮಕ್ಕಳು ಚೆನ್ನಾಗಿ ನೋಡ್ಕೋತಾರೆ, ದಶರಥನಂತ ವ್ಯಕ್ತಿ ನೋಡಿ. ಕಡೆಗೆ ಹೋಗ್ಬಿಟ್ಟು DC ಸಾಹೇಬ್ರಿಗೆ ಕೊಟ್ರೆ, ತಹಶೀಲ್ದಾರ್ ಕೊಟ್ರೆ ಇಲ್ಲ ಆಗೋಲ್ಲ, ಗಿಫ್ಟ್ ಡೀಡ್ನ ಕ್ಯಾನ್ಸಲ್ ಮಾಡಲ್ಲ ಅಂತಾರೆ. ಒಂದು ಅಧಿಕಾರಿಗೆ ಒಂದು ವಿವೇಚನಾ ಶಕ್ತಿ ಬೇಡವಾ? ನಮ್ಮ ಗುರುಗಳಿಗೆ ಅವ್ರ ಧರ್ಮಪತ್ನಿ ಯಾವಾಗ್ಲೂ ಗುರುಗಳೇ, ಏನ್ ನಿಮ್ ಗುರುಗಳು ಒಂಚೂರು ವಿವೇಚನೆ ಇಲ್ಲ, ಇವ್ರು ಮಾಡೋದೆಲ್ಲ ಹಿಂಗೆ, ಏನಾದ್ರೂ ಒಂದು ಒಳ್ಳೇದು ಕಳಿಯೋದೆ. ನಾನು ಗುರುಗಳೇ, ಅಮ್ಮ ಅವ್ರು ಯಾವಾಗ್ಲೂ ಹಿಂಗೆ ಹೇಳ್ತಾರಲ್ಲ, ಏನ್ ಗುರುಗಳಂತೆ ಸುಮ್ನಿರೋ, ಮಾತೆತ್ತಿದ್ರೆ ವಿವೇಚನೆ ಇಲ್ದಿದ್ದಕ್ಕೆ ನೀನು ಮದುವೆ ಆಗಿದ್ದು ಅಂತ ಹೇಳ್ತಾರೆ ಅಂತ ನನ್ನ ಹತ್ರ ಕಂಪ್ಲೇಂಟ್. ನಾನು ಏನ್ ಗುರುಗಳಂತೆ ಸತ್ಯ ಹಾಕೋಣ, ವಿವೇಚನೆ ಇದ್ದಿದ್ರೆ ನಾನು ಯಾಕೋ ಮದುವೆ ಆಗ್ತಿದ್ದೆ, ಇವಳೆಲ್ಲ ನನ್ನ ಮದುವೆನೇ ಆಗ್ತಿರ್ಲಿಲ್ಲ. ಸ್ವಲ್ಪ ವಿವೇಚನೆ ಬರೋಂಗೆ ಏನಾದ್ರೂ ಒಂದು ಮಾಡಿ ಇವರಿಗೆ ಅಂತ. ಏನ್ ಗುರುಗಳೇ ಅಂತ, ಸೋಮ್ನಿರೋ ವಿವೇಚನೆನೇ ಬೇಡ ನನಗೆ ಅಂತ. ಯಾಕೆ ಗುರುಗಳು? ವಿವೇಚನೆ ಬಂದ ಮರುಕ್ಷಣ ನೀನು ಇಲ್ಲ, ಅವಳು ಇಲ್ಲ, ಮಕ್ಕಳು ಇಲ್ಲ, ದೇಶಾಂತರವೇ ನಾನು. ಶಿವ ಸುಮ್ನಿರಮ್ಮ ಅಂತ ಕೆಲಸ ಮಾಡ್ಬಿಟ್ಟಿಯಾ ನಿಮ್ಮ ಯಜಮಾನರಿಗೆ? ಎಲ್ಲ ಬಿಟ್ಟು ದೇಶಾಂತರ ಹೋಗ್ತೀನಿ ಅಂತೀನಿ, ಆಮೇಲೆ ಆ ಪ್ರಜ್ಞೆ ಬಂದ್ಬಿಡ್ತು ಅಂದ್ರೆ ವಿವೇಚನೆ. ಹಂಗೆ ನಮ್ ಗುರುಗಳು ವಿವೇಚನೆ ಹಿಂಗೆ, ಅವ್ರ ಪತ್ನಿ ವಿವೇಚನೆ ಇಲ್ಲ ಅಂತ. ಬಟ್ ಕೆಲವೊಂದು ಸ್ಥಾನಕ್ಕೆ ಬಂದಾಗ ಯೋಚನೆ ಮಾಡಿ ನೋಡಿ, ತಹಸೀಲ್ದಾರ್ ಸಾಹೇಬ್ರು, DC ಸಾಹೇಬ್ರು ಒಂದು ಪ್ರೋಟೋಕಾಲ್ ತಗೊಂಡು ಯೋಚನೆ ಮಾಡಿ ಔಟ್ ಆಫ್ ದಿ ಬಾಕ್ಸ್ ಏನ್ ಇಲ್ವಲ್ಲ, ಮೋಸ ಮಾಡಿದ್ದಾರೆ ಅಲ್ಲಿ, ನೋಡ್ತಿಲ್ಲ, ಮಾಡ್ತಿಲ್ಲ, ರೈಟ್ ಆಫ್ ಮಾಡ್ಬಿಟ್ಟಿದ್ರೆ. ಆ DC-ಗೆ ಎಷ್ಟೊಳ್ಳೆ ಹೆಸರು, ತಹಸೀಲ್ದಾರ್ ಒಳ್ಳೆ ಹೆಸರು ನೋಡಿ. ಆ ತಾತಪ್ಪ ಅಜ್ಜಪ್ಪ ಕೋರ್ಟ್ಗೆ ಹೋಗಿ, ಕೋರ್ಟು ತುಂಬಾ ಒಳ್ಳೆ ಜಡ್ಜ್ ಸಾಹೇಬ್ರು. ಅದಕ್ಕೆ ಹೇಳೋದು ಸತ್ಯಮೇವೆ ಜಯತೆ, ಕಲಿಯುಗಕ್ಕೆ ಧರ್ಮ ಇಲ್ಲ, ಸತ್ಯವೇ ಗೆಲುವು, ಅವರೇ ಸತ್ಯ ಪುರುಷರು. ಭಗವಂತ ಎಲ್ಲಿದ್ದಾನೆ ಅಂದ್ರೆ ನ್ಯಾಯ ದೇವತೆಯ ಕಟಕಟೆಯಲ್ಲಿ, ಅಲ್ಲಿ ತಪ್ಪಿಸಿಕೊಂಡ್ರು ಮಕ್ಕಳೇ. ದೇವರನ್ನೇ ಹೇಳ್ತೀನಿ, ನೀವು ಯೋಚನೆ ಮಾಡಬೇಡಿ. ಹಿ ಕಮ್ಸ್ ಅಂಡ್ ಹಿ ಚೇಸಸ್. ಧರ್ಮಕ್ಷೇತ್ರದಲ್ಲಿದೆ, ಅವನ ಕ್ಷೇತ್ರ ಬೇರೆ. ನ್ಯಾಯ ದೇವತೆಯ ಕಣ್ಣಿಂದಲೂ ತಪ್ಪಿಸ್ಕೋಬಹುದು. ಏನೇನೋ ಸುಳ್ಳು ಸಾಕ್ಷಿಗಳು, ಇನ್ನೊಂದು ಅನ್ನತಕ್ಕಂಥದ್ದು ಮಾಡಿ ನನ್ನ ಧರ್ಮ ದೇವತೆ, ನನ್ನ ದೇವತೆಯ ಕಣ್ಣಿನ ಮುಂದುಗಡೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನೀವು ಎಷ್ಟೇ ತಲೆ ಕೆಳಗಡಾಗಿ ನೀವು ಯೋಚನೆಗಳು ರೂಪಿಸಿ ನೋಡಿ, ಆ ನ್ಯಾಯ ದೇವತೆ ಅವ್ರ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳು. ತುಂಬಾ ನಿಜವಾಗ್ಲೂ ಎಷ್ಟು ಕಣ್ಣಲ್ಲಿ ನೀರು ಬಂತು ಅಂದ್ರೆ, ಆ ಒಂದು ಆರ್ಟಿಕಲ್ ಓದ್ತಿದ್ದೆ, ಪುಣ್ಯಾತ್ಮರಪ್ಪ ಇದಾರಪ್ಪ, ಇನ್ನು ಸ್ವಲ್ಪ ಮಳೆ ಬೆಳೆ ಗಾಳಿ ಆಗ್ತಿದೆ ಅಂದ್ರೆ ಇದಾರೆ ಅಂತ ಪುಣ್ಯಾತ್ಮರು ಕ್ಯಾನ್ಸಲ್ ಮಾಡಿದಾರೆ ಆ ಗಿಫ್ಟ್ ಡೀಡನ್ನ. ಅದಕ್ಕೆ ಹೇಳ್ತಿದ್ದಾನೆ, ಜ್ಯೇಷ್ಠ ನಕ್ಷತ್ರದವ್ರು ಗುರುವರಾಗಿದ್ದೀರಿ ಅಂದ್ರೆ ನೆನ್ಪಿಟ್ಕೊಳ್ಳಿ, ಹೆತ್ತ ತಾಯಿಯಿಂದಲೂ, ಹೆತ್ತ ಮಕ್ಕಳಿಂದಲೂ, ಕಟ್ಟಿಕೊಂಡ ಸಂಗಾತಿಯಿಂದಲೂ, ವಿದ್ಯೆ ಕಲಿಸಿದ ಗುರುವಿನಿಂದಲೂ ನಿಮಗೆ ಯಾರು ನೋವು ಮಾಡುವುದಿಲ್ಲ, ಬರೆದಿಟ್ಟುಕೊಳ್ಳಿ. ಯು ವಿಲ್ ಬಿ ರಾಬ್ಡ್. ಕೆಲವು ಜಾತಕಗಳಿಗೆ ಬರೆದಿರ್ತಾನೆ ಯು ಆರ್ ರಾಬ್ಡ್ ಅಂತ. ಹೌದು ಗುರುಗಳೇ, ಕಣ್ಣೀರ್ ಹಾಕ್ಬಿಟ್ಟಿದ್ದಾರೆ. ಸೊ ಜ್ಯೇಷ್ಠ ನಕ್ಷತ್ರ ಗುರುವಾರ ಹುಟ್ಟಿದಿರಿ ಅಂದ್ರೆ ಅಲರ್ಟ್ ಆರ್ಮುಗಮ್ ಅಂತಾರೆ ನಮ್ ಗುರುಗಳು. ಅಲರ್ಟ್ ಆಗಿರೋಕೆ ಹೇಳೋ, ಏನು ಮಾಡೋದು ಬೇಡ, ಇರೋದ್ರಲ್ಲಿ ತೃಪ್ತಿಯಾಗಿರೋಕ್ ಮಾಡು. ಯಾರನ್ನೋ ನಂಬಿಕೊಂಡು ಇನ್ನೇನೋ ಆಗುತ್ತೆ, ಇನ್ಯಾವುದೋ ಆಗುತ್ತೆ, ಬದುಕು ಬಂಗಾರ ಆಗುತ್ತೆ, ಆ ವ್ಯಾಪಾರ ಮಾಡಿ ನಿನ್ನ ಯೋಗ್ಯತೆಗೆ ಏನ್ ಗೊತ್ತಿದೆ ಅದನ್ನೇ ಮಾಡ್ಲಿಕ್ಕೆ ಹೇಳು. ಬೇರೆ ಏನೋ ಮಾಡೋದು, ಬೇರೆ ಇನ್ನೊಂದೇನೋ ಮಾಡೋದು, ಇದೆಲ್ಲ ಬೇಡ. ಈಗ ನೋಡಿ, ಅದು ಯಾರೋ ಚೆನ್ನಾಗಿ PR ಮಾಡ್ತಿದ್ದಾರೆ, ಬರೀ ಟ್ರೇಡಿಂಗ್ ಅನ್ನೋದು ಆಗ್ಬಿಟ್ಟಿದೆ. ಯಾರನ್ನು ಕೇಳಿದ್ರು, 10 ವರ್ಷ ವಯಸ್ಸಿನ ಮಗುನ್ ಕೇಳಿದ್ರು ನಾನು ಟ್ರೇಡಿಂಗ್ ಮಾಡ್ತೀನಿ ಅಂತಾನೆ. ಐ ವಾಂಟ್ ಟು ಲರ್ನ್ ಟ್ರೇಡಿಂಗ್. ಕಲೀರಿ. ಸಂಸ್ಥೆಗಳ ಬಗ್ಗೆ, ಲಾಭ ನಷ್ಟ, ಬ್ಯಾಲೆನ್ಸ್ ಶೀಟ್ ಬಗ್ಗೆ ಕಲೀರಿ. ಆ ಕಂಪನಿ ಕಡಿಮೆ ಅಂದ್ರೂ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂದ್ರೆ ಒಂದು ಮಿನಿಮಮ್ 10 ವರ್ಷ ಆ ಕಂಪನಿ ಲಾಭ ನಷ್ಟಗಳ ಯೋಜನೆಗಳ ಸಿದ್ಧತೆಗಳನ್ನ ತಿಳ್ಕೊಳ್ಳೋದಕ್ಕೆ ಹೆಜ್ಜೆ ಹೇಳಿ. ತಿಳ್ಕೊಳ್ಳಿ, ಅವ್ರಿದಾರ ಕಡಿಮೆ ಅಂದ್ರೆ 10-15 ವರ್ಷದಿಂದ ಎಷ್ಟು ಲಾಭ. ಯಾವುದೇ ಕಂಪನಿ ಆಗ್ಲಿ ಮಕ್ಕಳೇ, ಬರೆದಿಟ್ಕೊಳ್ಳಿ. 20 ಲಕ್ಷ ಕೋಟಿಯ ವ್ಯವಹಾರ ಮಾಡುವ ಈ ಒಂದು ರಿಲಯನ್ಸ್ ಕಂಪನಿ ಎಷ್ಟು ಗೊತ್ತಾ ಲಾಭ ಮಾಡೋದು? ಒಂದು ವರ್ಷಕ್ಕೆ 80,000 ಕೋಟಿ. ಅಲ್ಲಿಗೆ 10 ಲಕ್ಷ ಕೋಟಿಗೆ 40,000, 1 ಲಕ್ಷ ಕೋಟಿಗೆ 4,000 ಅಂದ್ರೆ 4%.
4% ಪ್ರಾಫಿಟ್ ಮಾಡಿರತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ರಿಲಯನ್ಸ್ ವರ್ಷ ಪೂರ್ತಿ ಗ್ರಾಸ್ ಪ್ರಾಫಿಟ್ ಅದು 80-85 ಸಾವಿರ ಕೋಟಿ ಅನ್ನತಕ್ಕಂಥದ್ದು. ನೀವು ತಿಂಗಳಿಗೆ ಈ ಟ್ರೇಡಿಂಗ್ ನಲ್ಲಿ 15% ಕೊಡ್ತೀನಿ, 20% ಕೊಡ್ತೀನಿ, ಶಿವ ಏನಾದ್ರೂ ಪ್ರಜ್ಞೆ ಇದೆಯಾ? ಅಷ್ಟು ದೊಡ್ಡ ಅವನಿಗೆ. ಹಾಗಾದ್ರೆ ಅವನು ವರ್ಷ ಪೂರ್ತಿ ವ್ಯವಹಾರ ಮಾಡಿ ಬರೀ 4% ತಗೋತಿದ್ದಾನೆ ಅಂದ್ರೆ 4% ವರ್ಷಕ್ಕೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 8% ಇಟ್ಕೊಳ್ಳಿಪ್ಪ, ಹೋಗ್ಲಿ. ಅವ್ರ ಸ್ಟಾಕ್ ವ್ಯಾಲ್ಯೂ, ಶೇರ್ ವ್ಯಾಲ್ಯೂ ಇದೆಲ್ಲ 20 ಲಕ್ಷ ಇದೆ ಗುರುಗಳು, ಅವ್ರು ಮಾಡ್ತಿರೋದು 10 ಲಕ್ಷ ಅಂದ್ರೆ 8% ತಗೊಳ್ಳೋಣ ಅಂದ್ರೆ ತಿಂಗಳಿಗೆ 60-70 ಪೈಸಾನೇ ಅವ್ರು ಲಾಭ ಮಾಡ್ತಿರೋದು. ತಿಂಗಳಿಗೆ 60-70 ಪೈಸಾನೆ. 1 ಲಕ್ಷಕ್ಕೆ 60,000 ಬರ್ತಿದೆ. ಸಾರಿ, 6,000 ಬರ್ತಿದೆ. ಇನ್ನೂ ಕಡಿಮೆ 600 ರೂಪಾಯಿ ಬರ್ತಿದೆ ಅಂತ ಆಯ್ತು. 600 ರೂಪಾಯಿ ಬೇಡ, 1,000 ರೂಪಾಯಿ ಇಟ್ಕೊಳ್ಳೋದು 10% ಆಯ್ತು ತಿಂಗಳಿಗೆ. ಅವ್ರು ಅಷ್ಟೊಂದು ಬರ್ತಿಲ್ಲ, 1% ಬರ್ತಿಲ್ಲ. 1 ಲಕ್ಷಕ್ಕೆ 1,000 ಬರ್ತಿಲ್ಲ, 1 ಲಕ್ಷಕ್ಕೆ 600 ರೂಪಾಯಿ ಬರ್ತಿದೆ. ನೀವು ಟ್ರೇಡಿಂಗ್ ಫೂಬಿ ಆಗ್ಬಿಟ್ಟಿದೆ. ಈ ತರ ಜ್ಯೇಷ್ಠ, ಗುರುವಾರ ಈ ತರದ ಕೆಲವೊಂದು ಕನೆಕ್ಷನ್ಸ್ ಬಂದಾಗ, ಇಲ್ಲವೇ ಅನುರಾಧ, ಬುಧವಾರ ಬಂದಾಗ, ಇಂಥ ಒಂದು ತರಲೆ ವ್ಯವಹಾರಗಳು, ಗೊತ್ತಿಲ್ಲದ ವ್ಯವಹಾರಗಳು, ಯಾರೋ ಬಂದ ಹೋಟೆಲ್ ಮಾಡೋಣ, ಯಾರೋ ಬಂದ ಇನ್ನೊಂದು ಬಿಸ್ನೆಸ್ ಮಾಡೋಣ, ಯಾರೋ ಬಂದ ಕಂಪನಿ ಮಾಡೋಣ, ಯಾರೋ ಬಂದ ಒಂದು ಹಾಸ್ಪಿಟಲ್ ಕಟ್ಬಿಡೋಣ, ಇಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳಿ, ಕೇಳ್ಕೊಳ್ಳಿ, ರಿಸರ್ಚ್ ಮಾಡ್ಕೊಳ್ಳಿ. ಇಲ್ಲ ದಶರಥನಿಗೆ ತಪ್ಪಲಿಲ್ಲ, ಅಜಗರ ಮಹಾರಾಜನಿಗೆ ತಪ್ಪಲಿಲ್ಲ, ಅಂಥದ್ದೊಂದು ವಿಷಕಂಠಕ ಯೋಗ. ಒಂಥರ ಆಸ್ಪತ್ರೆಯಲ್ಲಿ ಮಲಗಿದ್ವಿ, ಪೈಪ್ಗಳೆಲ್ಲ ಹಾಕೊಂಡು ಹಿಂಗೆ ಬಿಲ್ಲು ಜಾಸ್ತಿ ಆಯ್ತು. ಪ್ರಾಣ ಹೋದ್ರೆ ಸಾಕಪ್ಪ ಅಂದ್ರೆ ಪ್ರಾಣನೂ ಹೋಗ್ತಿಲ್ಲ. ಬೇರೆ ಇಂಜೆಕ್ಷನ್ಗಳು ಹಾಕ್ಬಿಟ್ಟು ಪೈಪ್ಗಳು ಕೊಟ್ಬಿಟ್ಟು ತೆಗಿತಿದ್ದಾರೆ. ಈ ವಿಷ ಕುಡಿದ್ಬಿಟ್ಟಿರೋ ಅವ್ರ ಕಥೆಗಳು ನೋಡಿ, ಎಲ್ಲೆಲ್ಲಿಂದಲೂ ಪೈಪ್ಗಳು ಬಿಟ್ಟಿರ್ತಾರೆ. ಅಂತ ಕೆಲಸ ಆಗತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಗುರುವಾರ ಜ್ಯೇಷ್ಠ ನಕ್ಷತ್ರ ಹುಟ್ಟಿರ್ತಕ್ಕಂಥವ್ರು, ನಿಮ್ಮ ವಿದ್ಯೆಯೇ, ನಿಮ್ಮ ಸರಸ್ವತಿಯೇ ನಿಮ್ಮನ್ನ ಕಾಪಾಡೋದು. ಅತಿ ವಿದ್ಯೆ, ಅತಿ ಆತುರ, ಅತಿ ನಂಬಿಕೆ ನಿಮ್ಮನ್ನ ಧೂಳಿಪಟ ಮಾಡತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಜ್ಯೇಷ್ಠ ನಕ್ಷತ್ರದವರು ಗುರುವಾರ ಹುಟ್ಟಿದ್ರೆ ಏನೋ ನಮ್ಮ ಕರ್ಮಕ್ಕೆ ಜಾತಕ ಚೆನ್ನಾಗಿದೆ, ಏನ್ ಮಾಡೋಣ, ಜ್ಯೇಷ್ಠ ನಕ್ಷತ್ರದಲ್ಲಿ ಗುರುವಾರ ಹುಟ್ಟಿದ್ವಿ. ಕೆಲವು ತಿಥಿ ನಕ್ಷತ್ರಗಳು ಹಾಗೆ ಇರ್ತವೆ, ಕೆಲವು ಯೋಗಗಳು, ಕೆಲವು ಕರ್ಣಗಳು, ಏನೇನೋ ಇರ್ತವೆ ಮಕ್ಕಳು. ವೆರಿ ಕೇರ್ಫುಲ್ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ತುಂಬಾ ಜನ ಜಾತಕದಲ್ಲಿ ಹೇಳ್ತಿರ್ತಾರೆ, ಕೃಷ್ಣ ಪಕ್ಷ ಚಂದ್ರದಲ್ಲಿ ಹುಟ್ಟಿದ್ರೆ ದುರಾದೃಷ್ಟ, ಶುಕ್ಲ ಪಕ್ಷ ಚಂದ್ರ ಇದ್ರೆ ಅದೃಷ್ಟ. ಶುಕ್ಲ ಪಕ್ಷದಲ್ಲಿ ಹುಟ್ಟಿದ್ರೆ ಚಂದ್ರ ನಿಮಗೆ ತುಂಬಾ ಒಳ್ಳೇದ್ ಮಾಡ್ತಾನೆ, ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ರೆ ದುರಾದೃಷ್ಟ ಇರುತ್ತೆ, ಕಷ್ಟ ಇರುತ್ತೆ. ಈಗ ನೋಡಿ, ನಾನು ಕೃಷ್ಣ ಪಕ್ಷದಲ್ಲೇ ಹುಟ್ಟಿರೋದು, ಕೃಷ್ಣ ಪಕ್ಷದ ತ್ರಯೋದಶಿಯಲ್ಲೇ ಹುಟ್ಟಿರೋದು. ಈಗ ಹೇಳ್ತೇನೆ ನೋಡಿ. ಚೆನ್ನಾಗಿದೆ.
ಕಾರಣ ಏನಂದ್ರೆ ನನ್ನ ಲಗ್ನದಲ್ಲಿರುವ ಚಂದ್ರ ಅಷ್ಟೇ. ಇದನ್ನೇ ಜಾತಕ ವಿಮರ್ಶನೆ ಅಂತ ಹೇಳ್ತೇವೆ. ಎಲ್ಲೋದ್ರೂ ಅದೃಷ್ಟವಂತ ಕಣೋ, ಖಂಡಿತ ನಾನು ಅದೃಷ್ಟವಂತ. ಯಾರ ಮನೆಗೆ ಹೋದ್ರು ನನಗೆ ಅವತ್ತಿಗೆ 10 ರೂಪಾಯಿ ಸಂಪಾದನೆ ಇರುವಾಗಲೂ ಕರೆದು ಊಟ ಕೊಡೋರು, ಬಟ್ಟೆ ಕೊಡೋರು. ನನ್ನ ಗುರುಗಳು ಬಹುದೊಡ್ಡ ವಕೀಲರು. 3 ಹೊತ್ತು ನೀವು ನಂಬಲ್ಲ ರಾಜಭೋಜನ. ಒಬ್ಬ ರಾಜರುಗಳು ತಿನ್ನತಕ್ಕಂಥ ವಿಧ ವಿಧವಾದಂಥ ಭಕ್ಷ್ಯಗಳಿರ್ತಾವಲ್ಲ. ನನ್ನ ಸಂಬಳ ಎಷ್ಟಿತ್ತು ಗೊತ್ತಾ? ತಿಂಗಳಿಗೆ 20 ರೂಪಾಯಿ. ಆದ್ರೆ ಊಟದ ಬಂದು ಒಂದ್ ದಿನಕ್ಕೆ ಮಿನಿಮಮ್ ಅಂದರು ಒಂದು 200 ರೂಪಾಯಿಂದ ಊಟ ಅವತ್ತಿನ ಕಾಲಕ್ಕೆ. ತಿಂಗಳಿಗೆ 20 ರೂಪಾಯಿ ಕೊಡೋರು ಸೆಕೆಂಡ್ ಸ್ಯಾಟರ್ಡೆ ಬಂತು ಅಂದ್ರೆ. ಆದ್ರೆ ಭೋಜನ ಮಾತ್ರ, ಬಟ್ಟೆ ಕೂಡ ಅಷ್ಟೇ. ಅವತ್ತಿನ ಕಾಲಕ್ಕೆ ರೇಮಂಡ್ಸ್ ಬಟ್ಟೆ, ತಗೊಳ್ಳೋ ಹಾಕೊಳ್ಳೋ ಅಂತ ಹೇಳ್ಬಿಟ್ಟು ಗುರುಗಳು. ದಾಕ್ಷಾಯಣಮ್ಮ ಇದಾರಲ್ವಾ, ಅನ್ನಪೂರ್ಣ ದೇವಿಯಪ್ಪ, ಯಾವಾಗ ಹೇಳ್ಕೊತಿರ್ತಾನೆ ಭಗವಂತನ ಹತ್ರ ಪ್ರಾರ್ಥನೆ ಮಾಡುವಾಗ. ಅಂತ ಪ್ರಸಾದ ನನ್ನ ಜೀವಮಾನದಲ್ಲಿ ಅಂತ ಒಂದು ಬಡತನದ ಸಮಯದಲ್ಲಿ ಗೋಣಿ ಚೀಲದ ಮೇಲೆ ಮಲಗ್ತಿದ್ದಂಥದ್ದು ನಾನು ಮರ್ತಿಲ್ಲ. ಆ ತಾಯಿ ನನಗೆ ಆ ಪ್ರಸಾದ, ಆ ಮನೆ ತಂಪಾಗಿರ್ಲಿ. ಗೊತ್ತಿದೆ ಆ ಮನೆಯಲ್ಲಿ ಕೆಲವೊಂದು ಅವಘಡಗಳು ನಡೆದು ಬಿಟ್ಟಿದೆ. ಅನ್ನ ಇಟ್ಟವ್ರ ಮನೆಗೆ ಹಾಗೆ, ನೆರಳು ಕೊಟ್ಟವರಿಗೆ ನೆರಳಿರುವುದಿಲ್ಲ. ನೆರಳು ಕೊಟ್ಟವರಿಗೆ ನೆರಳಿರುವುದಿಲ್ಲ, ಅನ್ನವಿಟ್ಟವರಿಗೆ ಅನ್ನವಿರುವುದಿಲ್ಲ. ತುಂಬಾ ಕುಟುಂಬಗಳನ್ನ ನೋಡಿದ್ದೇನೆ. ಭಗವಂತನ ಹತ್ರ ಪ್ರಾರ್ಥನೆ ಮಾಡುವಾಗ ದಾಕ್ಷಾಯಣಿ ಅಂತ ಹೇಳಿದ ತಕ್ಷಣ ಹಿಂಗೆ ನನ್ನ ರೋಮಗಳು ಹಿಂಗೆ ಅಲರ್ಟ್ ಆಗ್ಬಿಡ್ತಾವ. ಅಯ್ಯೋ ಅಮ್ಮನ ಮನೇಲಿ ಅನ್ನ, ಆ ಬಿಸಿ ಬಿಸಿ ಅನ್ನ, ಆ ಬೇಳೆ ತೊವ್ವೆ ಸಾರು, ಅದೊಂಥರ ಮಾಧುರ್ಯ. ಅಮ್ಮನೆ ಆ ಪಾದ, ಕಾಲುಂಗುರ, ಆ ಕಾಲಿನಲ್ಲಿ ಅರಿಶಿನ ಕುಂಕುಮ, ಯಾವಾಗ್ಲೂ ನಾನು ಅವ್ರ ಕಾಲನ್ನು ನೆನೆಸ್ಕೋತೇನೆ. ರಕ್ಷಾ ಕವಚ. ಇವತ್ತೇನಾದ್ರೂ ರವಿಶಂಕರ ಇಷ್ಟಿದ್ದಾನೆ ಅಂತ ಹೇಳಿದ ತಾಯಿ ಜೀವ. ಸೊ ಈ ಒಂದು ಭಾವ ಬರಲಿಕ್ಕೆ ಕಾರಣ ಚಂದ್ರನೇ. ನೋಡಿ, ಇವತ್ತೇನೋ ಗುರುವಾರ, ಜ್ಯೇಷ್ಠ ನಕ್ಷತ್ರ, ಇದು ನೋವು ಅಂತ ಹೇಳ್ತೀರಾ. ಅಕಸ್ಮಾತ್ ನಿಮ್ಮ ಜಾತಕದಲ್ಲಿ ನಿಮ್ಮ ಲಗ್ನದಲ್ಲಿ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ಚಂದ್ರ ಎಲ್ಲಾದ್ರೂ ಇತ್ಕೊಳ್ಳಿ, ಏನಾದ್ರೂ ಇತ್ಕೊಳ್ಳಿ, ಎಲ್ಲ ಕೃಷ್ಣ ಪಕ್ಷ ಇರಲಿ, ಶುಕ್ಲ ಪಕ್ಷ ಇರಲಿ, ತಿಥಿ ಏನಾದ್ರೂ ಇರಲಿ, ಯೋಗ ಏನಾದ್ರೂ ಇರಲಿ, ಗುರುವಾರ ಇರಲಿ, ಜ್ಯೇಷ್ಠ ನಕ್ಷತ್ರ ಇರಲಿ, ಬಿಟ್ಬಿಡಿ. ಒಂದು ಸತ್ಯ ಏನಂದ್ರೆ ಏನ್ ಗೊತ್ತಾ, ವೃಶ್ಚಿಕ ಲಗ್ನ ಇವತ್ತು ಅಂತ ಇಟ್ಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ಇಲ್ಲ ವಿಶಾಖ ನಕ್ಷತ್ರ ಇಲ್ಲ ಅನುರಾಧ ನಕ್ಷತ್ರ. ನೀವೆಲ್ಲಿದ್ದರೂ ಆನಂದ ಪಡ್ತೀರಿ, ನೀವೆಲ್ಲಿದ್ದರೂ ಆನಂದವಾಗಿರ್ತೀರಿ. ಲಗ್ನದಲ್ಲೇ ಚಂದ್ರನಿದ್ದರೆ ಊಟಕ್ಕೆ, ಒಳ್ಳೆ ಬಟ್ಟೆಗೆ, ಒಳ್ಳೆ ವ್ಯವಸ್ಥೆಗೆ. ಧನುರ್ಲಗ್ನ ಧನುಸು ರಾಶಿ, ಮಕರ ಲಗ್ನ ಮಕರ ರಾಶಿ, ಶ್ರವಣ ನಕ್ಷತ್ರ ಅಂದ. ಕುಂಭ ಲಗ್ನ ಕುಂಭ ರಾಶಿ, ಅದು ಪೂರ್ವಭಾದ್ರ ಇರ್ಬೋದು, ಶತಭಿಷ ಇರ್ಬೋದು, ಇಲ್ಲವೇ ಧನಿಷ್ಠ ಇರ್ಬೋದು. ಮೀನ ಲಗ್ನ ಮೀನ ರಾಶಿ, ಅಲ್ಲಿ ಚಂದ್ರನಿದ್ದಾನೆ. ಮೇಷ ಲಗ್ನ ಮೇಷ ರಾಶಿ, ವೃಷಭ ಲಗ್ನ ವೃಷಭ ರಾಶಿ. ಲಗ್ನ ರಾಶಿ ಒಂದೇ ಆಗಿ ಅಲ್ಲಿ ಚಂದ್ರನಿದ್ದರೆ, ಅದು ಕೃಷ್ಣ ಪಕ್ಷ ಆಗೋಗಿರ್ಲಿ, ಶುಕ್ಲ ಪಕ್ಷ ಆಗೋಗಿರ್ಲಿ, ಬೇರೆ ಜಾತಕದಲ್ಲಿ ಬೇರೆ ಏನೇ ಇರ್ಲಿ, ಚಂದ್ರನಿದ್ದರೆ ನೀವು ತಂಪಾಗಿರ್ತೀರಿ. ಎಲ್ಲಿದ್ರು ನೋಡಿ, ನನ್ನ ಕೆಲ್ಸಕ್ಕೆ 20 ರೂಪಾಯಿ ಸಂಬಳ, ಆದರೆ 3 ಹೊತ್ತು ತಿಂಡಿ ನೋಡ್ಬೇಕು, 3-4 ವೆರೈಟಿ. ಇವತ್ತಿಗೂ ನನಗೆ ಆ ಪ್ರಸಾದ. ಯಾಕೆಂದ್ರೆ ಲಗ್ನದಲ್ಲೇ ನನಗೆ ಚಂದ್ರ ಶುಕ್ರ, ಅಲ್ಲಿ ರಾಹುನು ಇದೆ ಬಿಡಿ, ಈ ಮಹಾವಿದ್ಯೆ ಕಲಿಸ್ಲಿಕ್ಕೆ ಅನ್ನತಕ್ಕಂಥದ್ದು. ದೇವಿ ವಿದ್ಯೆ, ದೇವಿ ಉಪಾಸನೆ ಅನ್ನತಕ್ಕಂಥದ್ದು. ಸೊ ಲಗ್ನದಲ್ಲಿ ಚಂದ್ರ ಇದ್ರೆ ಅನ್ನಪ್ರಿಯ, ಎಲ್ಲಿದ್ದರೂ ಅನ್ನ ಬಟ್ಟೆಗೆ ಕೊರತೆ ಬರುವುದಿಲ್ಲ. ಕಡು ಕಷ್ಟ ಇರ್ಬೋದು ನನ್ನ ಮನೆಯಲ್ಲಿ, ನನಗೆ ಮಾತ್ರ ವಿಶೇಷ ಭೋಜನ. 1-2 ಇಡ್ಲಿ ಜಾಸ್ತಿನೇ ಇಟ್ಟಿರೋರು, 2 ರೊಟ್ಟಿ ಜಾಸ್ತಿನೇ ಇಟ್ಟಿರೋರು, ಈಗಲೂ ಅಷ್ಟೇ, ಆಗಲೂ ಅಷ್ಟೇ. ಎಲ್ಲೂ ಹೋದ್ರು ನಮ್ಮ ಗುರುಗಳ ಮನೆಯಲ್ಲೂ ಇನ್ನೊಂದು ಗುರುಗಳ ಮನೆ, ಇನ್ನೊಂದು ಗುರುಗಳ ಮನೆ, ಇನ್ನೊಂದು ಗುರುಗಳ ಮನೆ. ಹೌದು, ಒಪ್ಪತ್ತು ಊಟಕ್ಕೆ ಕಷ್ಟಪಟ್ಟಿರ್ಬೋದು, ಬಟ್ ಊಟ ಕೊಡೋವಾಗ ನನಗೆ ಸಿಕ್ಕಷ್ಟು ಒಳ್ಳೆ ಬಟ್ಟೆನೇ ಹಾಕ್ತಿದ್ದಾನೆ ನೋಡಿ, ಒಳ್ಳೆ ಪ್ರೀತಿ ಸಂಪಾದಿಸಿದ್ದಾನೆ ನೋಡಿ, ಎಲ್ಲಿದ್ರು ಈ ರೀತಿ ನಮಸ್ಕಾರ ಅಂತ ಹೇಳ್ತಾರೆ, ಆ ಗೌರವ. ಸೊ ನಿಮ್ಮ ಜಾತಕದಲ್ಲಿ ಕೃಷ್ಣ ಪಕ್ಷದಲ್ಲಿ ಹುಟ್ಬಿಟ್ಟಿದ್ದಾವೆ ಗುರುಗಳೇ, ತ್ರಯೋದಶಿಯಲ್ಲಿ ಹುಟ್ಬಿಟ್ಟಿದ್ದಾವೆ, ಅಷ್ಟಮಿಲಿ ಹುಟ್ಬಿಟ್ಟಿದ್ದಾವೆ. ಈ ತರ ಗುರುವಾರ, ಈ ತರ ಬುಧವಾರ ಅನುರಾಧ ನಕ್ಷತ್ರ, ಗುರುವಾರ ಜ್ಯೇಷ್ಠ ನಕ್ಷತ್ರ, ಕಂಟಕ, ವಿಷ, ಮೃತ್ಯು, ಅಪಮೃತ್ಯು, ಇದೆಲ್ಲ ಹೇಳಿದ್ರಲ್ಲ, ಅದೆಲ್ಲವನ್ನ ಜರುಗಿಸ್ಬಿಡ್ತಾನೆ ಇವನು ನಿಮ್ಮ ಲಗ್ನವಾಗಿ. ನನ್ನ ಗುರುಗಳ ಪತ್ನಿ ಕಡಗ ಲಗ್ನ, ಲಗ್ನದಲ್ಲೇ ಚಂದ್ರ ನೋಡಿ. ನನ್ನ ಶ್ರೀರಾಮಚಂದ್ರ ಪ್ರಭು ಕಡಗ ಲಗ್ನ, ಲಗ್ನದಲ್ಲೇ ಚಂದ್ರ. ಎಷ್ಟೇ ಕಷ್ಟವಿದ್ದರೂ
ಅಲ್ಲೊಂದು ನೆಮ್ಮದಿಯಾಗಿದ್ರು. ಆ ಊಟ, ಬಟ್ಟೆ, ಗೌರವ, ಹೆಸರು ಇವತ್ತಿಗೂ ನೆನೆಸ್ಕೋತೇವೆ. ವೃಷಭ ಲಗ್ನ, ವೃಷಭ ರಾಶಿ, ನನ್ನ ಧರ್ಮಪ್ರಭು, ನನ್ನ ಕೃಷ್ಣ ಭಗವಂತ ನೋಡಿ ಲಗ್ನದಲ್ಲೇ ಎಲ್ಲಿದ್ದರು. ಅವತಾರಕ್ಕೆ ತಕ್ಕಂತ ಕೆಲವೊಂದು ಪರೀಕ್ಷೆಗಳಿರ್ತವೆ, ಅದು ಬೇರೆ. ಎಲ್ಲಿದ್ದರೂ ಆ ದಿವ್ಯ ತೇಜಸ್ಸೇ, ಗೌರವವೇ ಆಟೋಮ್ಯಾಟಿಕ್ಲಿ ನೋಡಿ ಒಂದೊಂದೇ ಕೂಡು ಬರ್ತಕ್ಕಂಥದ್ದು. ನನ್ನ ರಾಮನಿಗೆ ತಗೊಳ್ಳಿ, ಕೃಷ್ಣರಿಗೆ ತಗೊಳ್ಳಿ, ಜೊತೆಲಿ ಯಾರೋ ಬಂದು ಒಳ್ಳೆ ಅಮ್ಮ ಸಿಕ್ಕಿದ್ರು, ಕೌಸಲ್ಯ ಸುಪ್ರಜಾ ರಾಮ ಅಂತ ಹೇಳ್ತೇವೆ. ನನ್ನ ರಾಮಚಂದ್ರ ಪ್ರಭುವಿಗೆ, ನನ್ನ ಕೃಷ್ಣಯ್ಯರಿಗೆ, ವಿಶೇಷವಾಗಿ ಯಶೋಧಾದೇವಿ, ದೇವಕಿ ದೇವಿ ಸಿಕ್ಕಿದ್ರಾ? ಕುಂತಿ ಅಂತ ಅತ್ತೆ ಸಿಕ್ಕಿದ್ರಾ? ತುಂಬಾ ಪ್ರೀತಿಸೋ ಸತ್ಯಭಾಮ ಸಿಕ್ಕಿದ್ಲ? ಆ ಪ್ರೀತಿನ ಕೇಳಲೇಬೇಡ ಬಿಡಿ. ಸರಿಗೆ ಗಂಟು ಹಾಕೊಂಡೆ, ನಾ ಮಗುಡು ಅಂತ ಹೇಳ್ಬಿಟ್ಟು. ಕೃಷ್ಣರನ್ನ ಒಮ್ಮೆ ನಾರದರು ಕೇಳಿದ್ರೆ ಅಂತೆ, ಅರ್ಧಾಂಗಿಯಪ್ಪ ಅನ್ನತಕ್ಕಂಥದ್ದು. ಅದಕ್ಕೆ ತುಂಬಾ ಅರ್ಧಾಂಗಿ ಅಂದ್ರ ಏನು ಅಂತ ಸ್ವಲ್ಪ ಹೇಳು ಅಂತ. ಸತ್ಯಭಾಮ ಆ ಕಡೆ ತಿರುಗಿದ್ರೆ, ಅರ್ಥ ಮಾಡ್ಕೊಂಡಿರೋದಕ್ಕೆ ಅರ್ಧಾಂಗಿ ಅಂತ ಹೇಳೋದು. ಇನ್ನು ಪೂರ್ಣ ಅರ್ಥ ಮಾಡ್ಕೊಬಿಟ್ರೆ ಪೂರ್ಣಾಂಗಿ ಅಂತಾರೆ ನಾರದ. ಈ ಎರಡೂ ಅರ್ಥ ಆಗದೆ ಇರೋದೇ ಒಳ್ಳೇದು, ಉತ್ತಮ, ಸುಮ್ನಿರಿ ಪ್ರಭು ಅಂತ ಹೇಳ್ಬಿಟ್ಟು ನಾರದ್ರೆ ಹೇಳಿದ್ರಂತೆ. ಹಂಗಿರುತ್ತೆ. ಸೊ ಇವತ್ತು ಅಂತ ಒಂದು ಭಾವ, ಇದನ್ನ ಬರೆದಿಟ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಲಗ್ನವಾಗಿ ಲಗ್ನದಲ್ಲಿ ಚಂದ್ರನಿದ್ದಾರೆ, ದಟ್ ಅಪ್ಲೈಸ್. ಯೋಚನೆ ಮಾಡಬೇಡಿ. ಕಷ್ಟ ಸುಖ ಇದೆಲ್ಲ ಬರ್ತವೆ, ಬಟ್ ಒಳ್ಳೆ ಊಟ, ಒಳ್ಳೆ ಗೌರವ. ಎಲ್ಲಿದ್ದರು ನಾನು ಸೆಕ್ಯೂರಿಟಿ ಕೆಲಸ ಮಾಡ್ಬೇಕಾದ್ರೆ ಸೆಕ್ಯೂರಿಟಿ ಇನ್ಚಾರ್ಜ್ ಆಗಿದ್ದೆ, ಆಯ್ತಾ. ಆಫೀಸ್ ಬಾಯ್ ಕೆಲಸ ಮಾಡ್ತಿದ್ರು ಕೂಡ ಅಲ್ಲಿ ಬೇರೆ ಏನೋ ಒಂದು ಜವಾಬ್ದಾರಿ ಇತ್ತು ಅಲ್ಲೂ ಕೂಡ. ದೊಡ್ಡ ಬಾಸ್ಗೆ ನಾನು ಅಸಿಸ್ಟೆಂಟ್ ಆಗ್ಬಿಟ್ಟಿದ್ದೆ. ಇದು ಸಿಗತಕ್ಕಂಥದ್ದಾಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇನ್ನು ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರ ದಿನವಾಗಿದ್ರೆ ಒಂದು ವಿಶೇಷತೆಗಳಿದೆ ಮಕ್ಕಳ. ಏನ್ ಗೊತ್ತಾ, ನಿಮ್ಮ ಮಕ್ಕಳನ್ನ ಸ್ಪೋರ್ಟ್ಸ್ ಕಲಿಸಬೇಕು. ಮಿಲಿಟರಿ, ಡಿಫೆನ್ಸು, ಈ ನೇವಿ, ಈ ಥರದ್ದು ಏನಾದರೂ ಮಾಡಲಿಕ್ಕೆ ಅವ್ರಿಗೊಂದು ಸ್ಪೋರ್ಟ್ಸು, ಶಸ್ತ್ರಗಳ ಅಭ್ಯಾಸ. ಕೆಲವರಿಗೆ ಈ ರೈಫಲ್ ಶೂಟಿಂಗು, ಧನುರ್ವಿದ್ಯಾಭ್ಯಾಸ, ಸ್ವಿಮ್ಮಿಂಗ್ ಅಭ್ಯಾಸ, ಬಾಕ್ಸಿಂಗ್ ಅಭ್ಯಾಸ, ಮಿಲಿಟ್ರಿಗೆ ರನ್ನಿಂಗ್ ಅಭ್ಯಾಸ, ಈ ಥರದ್ದು ಅನ್ಕೋತಿರಲ್ವಾ. ಜ್ಯೇಷ್ಠ ನಕ್ಷತ್ರ ಆಗಿದೆಯಾ, ಗುರುವಾರ ಆಗಿದೆಯಾ, ದಶಮಿ ಆಗಿದೆಯಾ ನೋಡಿ, ಫ್ಯಾಂಟಾಸ್ಟಿಕ್. ನೋಡಿ ಇವತ್ತು ಗುರುವಾರ, ಜ್ಯೇಷ್ಠ, ದಶಮಿ, ಫ್ಯಾಂಟಾಸ್ಟಿಕ್. ಶಸ್ತ್ರಗಳ ಅಭ್ಯಾಸಕ್ಕೆ ಬ್ಯೂಟಿಫುಲ್ ಡೇ. ಶಸ್ತ್ರಗಳ ವಿದ್ಯೆ, ಇದನ್ನ ಬರೆದಿಟ್ಕೊಳ್ಳಿ, ನಿಮಗೆ ಉಪಯೋಗ ಆಗಲಿ. ನಾಳೆ ನಿಮ್ಮ ಮಕ್ಕಳನ್ನ ಇವತ್ತು ಎಲ್ಲಿ ನೋಡಿದ್ರು IPL ಹವ ಆಗ್ಬಿಟ್ಟಿದೆ, ಕ್ರಿಕೆಟ್ ನಮಗೆ ಲೈಫ್ ಆಗ್ಬಿಟ್ಟಿದೆ. ಎದ್ರೆ ಕೂತ್ರೆ ಅಂಡರ್-19 ಅಂತೆ, ರಣಜಿ ಅಂತೆ, ವರ್ಲ್ಡ್ ಇದು ವಿಮೆನ್ ಪ್ರೀಮಿಯರ್ ಲೀಗ್ ಅಂತೆ, IPL ಪ್ರೀಮಿಯರ್ ಲೀಗ್ ಅಂತೆ, ಆಮೇಲೆ 2020 ವರ್ಲ್ಡ್ ಕಪ್ ಅಂತೆ, 50-50 ವರ್ಲ್ಡ್ ಕಪ್ ಅಂತೆ, ಟೆಸ್ಟ್ ಮ್ಯಾಚ್ ಸೀರೀಸ್ ಅಂತೆ. ಎಲ್ಲಿಗೆ ತಗೋ ಬಂದ್ಬಿಟ್ಟಿದ್ದಾರೆ ಯೋಚನೆ ಮಾಡಿ ನೋಡಿ. ಒಳ್ಳೆ ಸ್ಪೋರ್ಟ್ಸು. ಒಬ್ಬ ನೀರಜ್ ಚೋಪ್ರಾ ಬಂದಿದ್ದ ಎಲ್ರಿಗೂ ಜಾವ್ಲಿನ್ ಆಗ್ಬೇಕು, ಕುಸ್ತಿ ಬಂದಿದ ತಕ್ಷಣ ಎಲ್ರಿಗೂ ನಾವು ಕುಸ್ತಿ ಕಲಿಬೇಕು, ಸೈನಾ ನೆಹ್ವಾಲ್ ಬಂದಿದ ತಕ್ಷಣ ನಾವೆಲ್ಲ ಶಟಲ್ ಕಾಕ್ ಆಡ್ಬೇಕು, ಲಿಯಾಂಡರ್ ಪೇಸ್ ಬಂದಿದ ತಕ್ಷಣ ಟೆನ್ನಿಸ್ ಆಡ್ಬೇಕು. ಆ ದಂತಕತೆ. ಇವತ್ತಿಗೂ ಬೋಪಣ್ಣ ಆಡ್ತಿದ್ದಾರೆ ಬ್ಯೂಟಿಫುಲಿ, ಆಯ್ತಾ. 40 ದಾಟಿದ್ದರು, ವರ್ಲ್ಡ್ ಟಾಪ್ 10 ಡಬಲ್ಸ್ ಅಲ್ಲಿ ರ್ಯಾಂಕಿಂಗ್ ಅಲ್ಲಿ ಇದ್ದಾರೆ ಅವರು. ಸೊ ಈ ತರದ್ದು ಇವತ್ತು ಪ್ರತಿ ಮನೆಯಲ್ಲೂ ಅಲ್ಲೊಂದಿದೆ. ಪ್ರತಿ ಮಗುಗೂ ಸ್ಪೋರ್ಟ್ಸ್ಗೆ ಹಾಕ್ಬೇಕು, ಬೇಜಾರು ಮಾಡ್ಕೋಬೇಡಿ. ಈ ಒಂದು ಹೈಪರ್ ಆಕ್ಟಿವಿಟಿ ಇರೋತಕ್ಕಂಥ ಮಕ್ಕಳು, ಅವ್ರನ್ನ ತಗೊಂಡೋಗಿ ಸ್ಪೋರ್ಟ್ಸ್ ಅಲ್ಲೇ ಹಾಕ್ಬೇಕು, ಆಟ ಆಡಿಸ್ಬೇಕು, ನಾವು ಜೊತೆಲಿ ಇರಬೇಕು. ಅದನ್ನ ಬಿಟ್ಬಿಟ್ಟಿದ್ದೇವೆ. ಸೊ ಶಸ್ತ್ರಾಭ್ಯಾಸಕ್ಕೆ ಬ್ಯೂಟಿಫುಲ್. ಆಮೇಲೆ ಏನಾದರೂ ರಾಯಭಾರ ಮಾಡಲಿಕ್ಕೆ, ರಾಯಭಾರ ಅಂದ್ರೆ ಅಲ್ಲೊಂದು ತಗಾದೆ ಇದೆ, ಅಲ್ಲೊಂದು ಕಾಂಪ್ರಮೈಸ್ ಮಾತುಗಳು ಮಾತಾಡಲಿಕ್ಕೆ, ಪ್ರಾಪರ್ಟಿ ತಗಾದೆ ಇರ್ಬೋದು, ಕಾನೂನು ತಗಾದೆ ಇರ್ಬೋದು. ಜ್ಯೇಷ್ಠ ನಕ್ಷತ್ರ ಗುರುವಾರ ಬಂದಿದ್ರೆ ಹೋಗಿ ಕುಳಿತುಕೊಂಡು, ಜ್ಯೇಷ್ಠ ನಕ್ಷತ್ರ ದಶಮಿ ಬಂದಿದ್ರೆ ಫ್ಯಾಂಟಾಸ್ಟಿಕ್. ನೋಡಿ ಇವತ್ತು ದಶಮಿ ಇದೆ, ಗುರುವಾರನೂ ಇದೆ, ಸೂಪರ್. ಸೊ ಇಂಥ ದಿನ ಹೋಗಿ ಕುಳಿತುಕೊಂಡ್ರೆ ನಿಮ್ಮ ಮಾತನ್ನ ಆಲಿಸ್ತಾರೆ, ಕೇಳ್ತಾರೆ. ಸೊ ರಾಯಭಾರ ಮಾಡಲಿಕ್ಕೆ ಬ್ಯೂಟಿಫುಲ್. ಆಮೇಲೆ ಇನ್ನೊಂದಿದೆ, ಇದು ನಿಮಗಲ್ಲ, ಆದರೂ
ಇದು ದೊರೆಗಳಿಗೆ. ಯುದ್ಧ ಡಿಕ್ಲೇರ್ ಮಾಡ್ಲಿಕ್ಕೆ ಜ್ಯೇಷ್ಠ ನಕ್ಷತ್ರ ಇಸ್ ಅ ಬ್ಯೂಟಿಫುಲ್. ಯುದ್ಧ ಮಾಡಲು ಮಾಡ್ತಾರೆ. ಇವತ್ತು ಡ್ರಗ್ಸ್ ಮೇಲೆ ಯುದ್ಧ ಮಾಡ್ತಿದ್ದಾರೆ. ಬಹುದೊಡ್ಡ ಕಳ್ಳ ಅವನು, ಇಡೀ ವಿಶ್ವವನ್ನೇ ವ್ಯಾಪಿಸ್ಬಿಟ್ಟಿದೆ. ಯಾವ ಯುದ್ಧ ಮಾಡೋದೇ ಬೇಡ, ಬರೀ ಡ್ರಗ್ಸ್ ಮೂಲಕ ಇಡೀ ಯುವ ಜನಾಂಗವನ್ನ ಹಾಳು ಮಾಡಿ ಬಿಸಾಕ್ಬಿಡ್ಬೋದು. ಅಂಥದ್ದೊಂದು ಪರಿಸ್ಥಿತಿಗಳು ತಂದಿಟ್ಕೊಬಿಟ್ಟಿದ್ದೇವೆ. ಯುದ್ಧ ಮಾಡಲು, ಟೆರರಿಸ್ಟ್ಗಳನ್ನ ಹಿಡಿಯಲು, ಡಕಾಯಿತರನ್ನ ಹಿಡಿಯಲು, ಕಳ್ಳಕಾಕರನ್ನ ಹಿಡಿಯಲು, ಸಮಾಜ ದ್ರೋಹಿಗಳನ್ನ ಹಿಡಿಯಲು, ಸಂಘ ದ್ರೋಹಿಗಳನ್ನ ಹಿಡಿಯಲು, ಕುಲದ್ರೋಹಿಗಳನ್ನ ಹಿಡಿಯಲು, ಶತ್ರುಗಳ ಮೇಲೆ ಯುದ್ಧ ಡಿಕ್ಲೇರ್ ಮಾಡಲು ಜ್ಯೇಷ್ಠ ನಕ್ಷತ್ರ ಇಸ್ ಅ ಬ್ಯೂಟಿಫುಲ್ ಡೇ. ಇದು ಮಿಲಿಟರಿ ಅವ್ರಿಗೆ, ಪೊಲೀಸ್ ಅವ್ರಿಗೆ, ಡಿಫೆನ್ಸ್ ಅವ್ರಿಗೆ ಅಪ್ಲೈ ಆಗುತ್ತೆ. ನಿಮಗೆಲ್ಲ ಗುರುಗಳು ಹೇಳಿದ್ರು ಅಂತ ಯಾರ ಮೇಲೆ ಪಕ್ಕದ ಮನೆಯಲ್ಲಿ ಮೊನ್ನೆ ನೋಡಿದೆ, ಯಾರೋ ಕಸ ಇಲ್ಲಿಂದ ಗುಡಿಸೋದು, ಅಲ್ಲಿಂದ ಗುಡಿಸೋದು, ಗುಡಿಸಿ ಇಬ್ರು ಪರ್ಕೆ ಇಟ್ಕೊಂಡು ಶುರು ಹಚ್ಕೊಬಿಟ್ಟಿದ್ರು. ಪೊರಕೆ ಯುದ್ಧ, ಇಂಥ ಕೆಲ್ಸಗಳಿಗೆಲ್ಲ ಹೋಗ್ಬೇಡಿ. ಡಾಮ್ ಡೂಮ್ ಡಿಶ್ ಅನ್ನತಕ್ಕಂಥದ್ದು ಬೇಡ ಮಕ್ಕಳ. ಅವ್ರಿಗೆ ಇರ್ಲಿ. ಜ್ಯೇಷ್ಠ ನಕ್ಷತ್ರ, ಮೇಷರಾಶಿ. ಚಂದ್ರ ಬುಧನ ಸಾರದಲ್ಲಿದ್ದು ಬುಧ ಲಾಭದಲ್ಲಿದ್ದಾನೆ ರಾಹು ಸಾರ. ಸೊ ರಾಹು ಇಸ್ ನಥಿಂಗ್ ಬಟ್ ಲೀಗಲ್ಲು, ಡಿಫೆನ್ಸು, ಪೊಲೀಸು, ಗುಪ್ತಚರ ಇಲಾಖೆ, IT, ಸೈಬರು, ಹ್ಯಾಕಿಂಗು, ಈ ಕೋಟಾ ನೋಟು, ಈ ಬೇರೆ ಬೇರೆ ಗುಪ್ತವಾಗಿ ಮೋಸ ಮಾಡ್ತಿರ್ತಕ್ಕಂಥದನ್ನ ಹಿಡಿಯಲಿಕ್ಕೆ ಅದ್ಭುತ, ವಿದ್ಯೆ ಕಲಿಯಲಿಕ್ಕೆ ಅದ್ಭುತ. ಅಂತ ಕೆಲಸ ಕಾರ್ಯದಲ್ಲಿರ್ತಕ್ಕಂಥವರಿಗೆ ವಿಶೇಷ ಬಲವಾಗತಕ್ಕಂಥ ಒಂದು ದಿನ ಚೆನ್ನಾಗಿದೆ. ಗೋಲ್ಡ್ ಟ್ರೇಡಿಂಗ್ ಅಲ್ಲಿರೋವರೆಗೂ ಬ್ಯೂಟಿಫುಲ್. ಬುಧ ಶುಕ್ರನ್ ಜೊತೆ ರಾಹು ಜೊತೆ ಅನುಕೂಲಕರವಾಗಿದ್ದಾನೆ. ವೃಷಭ ರಾಶಿ. ಸ್ವಲ್ಪ ವಿದ್ಯಾರ್ಥಿಗಳ ಎಚ್ಚರಿಕೆ, ಕನ್ಫ್ಯೂಷನ್ಗಳು ಮಾಡ್ಕೊಳ್ಳೋದು. ಮೊನ್ನೆನೂ ಯಾರೋ ಸಿಕ್ಕಾಕೊಂಡಿದ್ದಾರೆ, ಯಾವುದಾದ್ರು ಹೈಟೆಕ್ ಗ್ಯಾಜೆಟ್ಸ್ ಎಲ್ಲ ಇಟ್ಕೊಂಡು ಯಾವುದ್ಯಾವುದೋ ರಿಕ್ರೂಟ್ಮೆಂಟ್ ಪ್ರಾಸೆಸ್ಗೆ ಹೋಗಿ, ಎಕ್ಸಾಮ್ ಪ್ರಾಸೆಸ್ಗೆ ಹೋಗಿ ಅಂತ ಒಂದು ತರಲೆಗಳೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದಕ್ಕೆಲ್ಲ ತಲೆ ಉಪಯೋಗಿಸೋಕ್ಕಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಓದ್ಲಿಕ್ಕೆ ಆಗೋದಿಲ್ವಾ? ಯೋಚನೆ ಮಾಡಿ ನೋಡಿ. ನಿಮ್ಮ ಮುಂದ್ಗಡೆ ಮುಚ್ಚಿಡೋದು ಏನೂ ಇಲ್ಲ. ಎಷ್ಟು ಕ್ಯಾಲ್ಕುಲೇಷನ್ಸು ಇನ್ನೊಂದು ಇಲ್ಲಿ ನೋಡಿ, ಇಲ್ಲಿ ಕಂಟೆಂಟ್ಸ್ ಬರೆದಿಟ್ಟಿದ್ದಾರೆ. ಕಡಿಮೆ ಅಂದ್ರೂ 2 ಗಂಟೆ 3 ಗಂಟೆ ರಿಸರ್ಚ್ ಮಾಡಿಟ್ಟಿರೋದು ಇಲ್ಲಿ ಬರೆದು ಇಟ್ಕೊಂಡು ಇದನ್ನ ನೋಡ್ಕೊಂಡೆ ನಮಗೆ ಹೇಳ್ತಿರೋದು. ಒಂದು ಜಾತಕವನ್ನ ಹೇಳಲಿಕ್ಕೂ ಕೂಡ ಕಡಿಮೆ ಎಂದರು ಒಂದು ಸಿಕ್ಕಾಬಟ್ಟೆ ಮಕ್ಕಳೇ, ಒಂದೊಂದಲ್ಲ ಆ ರಿಸರ್ಚ್ಗೆ ಇಳಿದಿರೋದು. ಇಳಿದೇ ಮಾಡೋದು ಭಯ. ನಮ್ಮನ್ನು ನಂಬ್ಕೊಂಡು ಬರ್ತಾರೆ ಎಲ್ಲೋ ದೂರದಿಂದ, ತಪ್ಪಾಗಬಾರದು ಅನ್ನತಕ್ಕಂಥದ್ದು. ನೀವು ಕೂಡ ಅಷ್ಟೇ, ವರ್ಷ ಪೂರ್ತಿ ಓದಿಬಿಟ್ಟು ಒಂದಿನ ನೆನಪಿಟ್ಕೊಂಡು ಓದಿರೋದನ್ನ ನೆನಪಿಟ್ಕೊಂಡು ಬರೆದು ಬರಲಿಕ್ಕೆ ಬಿಟ್ಟು ಎಂಜಾಯ್ ಮಾಡ್ಕೊಂಡು ಇನ್ನೊಂದು ಸುತ್ತಕೊಂಡು ಆಡ್ಕೊಂಡು ತಿಂದ್ಕೊಂಡು. ಮೊನ್ನೆ ನೋಡಿ 8ನೇ ಕ್ಲಾಸು 12ನೇ ಕ್ಲಾಸ್ ಹುಡುಗ ಸೀದಾ ಕ್ಲಾಸ್ ಒಳಗಡೆ ಬರ್ತಾನೆ, ಹುಡುಗಿ ಜೊತೆ ಮಾತಾಡ್ತಾನೆ, ಗನ್ ತೆಗಿತಾನೆ, ಆಕೆಗೂ ಶೂಟ್ ಮಾಡ್ತಾನೆ, ತನಗೂ ಶೂಟ್ ಮಾಡ್ತಾನೆ. ಯಾರು ಗನ್ನನ್ನು ಅಲೋ ಮಾಡ್ತಿರೋದು? ಎಲ್ಲಿಂದ ಸಿಕ್ತು ಅವನಿಗೆ ಗನ್ನು? ಎಲ್ಲಿಗೆ ನಮ್ಮ ಮಕ್ಕಳನ್ನ ನಾವು ಡೈವರ್ಷನ್ ಮಾಡ್ತಿದ್ದೇವೆ? ಯಾವ ರೀತಿ ಪ್ರಚೋದನೆ ಮಾಡ್ತಿದ್ದೇವೆ? ಮಕ್ಕಳಲ್ಲಿ ಆ ಒಂದು ತಾಳ್ಮೆಯನ್ನ ನಾವು ಕಲಿಸ್ತಿದ್ದೇವೆಯಾ? ಪ್ರೀತಿ, ಪ್ರೇಮ, ಅನುರಾಗ, ಬಾಂಧವ್ಯ, ಸಹೃದಯತೆ, ಗೌರವ ಅಲ್ಲೇನೋ ಆಕೆ ಹೇಳಿರ್ಬೇಕು, ನೋ ಅಂದಿರ್ಬೇಕು, ಏನೋ ಏನೋ ಕೇಳಿರ್ತಾನೆ. ನೋಟ್ಸ್ ಕೇಳಿರ್ಬೋದು, ಇನ್ನೊಂದು ಯಾವುದೋ ಸಹಾಯ ಕೇಳಿರ್ಬೋದು. ಯಾಕೆ ಅಸಹ್ಯವಾಗಿ ಕೆಟ್ಟದಾಗಿ ಯೋಚನೆ ಮಾಡಬೇಕು? ಒಂದು ಹೆಣ್ಮಗು ಅಂತ ಹೇಳಿದ ತಕ್ಷಣ ಹುಡುಗ ನನಗ್ ನೋ ಅಂತೀಯ, ಅಷ್ಟು ಮಾತ್ರ ತಾಳ್ಮೆ ಇಲ್ವಾ? ಅದಕ್ಕೆ ಕಾರಣ ಮನೆಯವರೇ. ನೆನ್ಪಿಟ್ಕೊಳ್ಳಿ, ಮಕ್ಕಳು ತಪ್ಪು ಮಾಡ್ತಾರೆ ಅಂದ್ರೆ ತಂದೆ ತಾಯಿಗೆ. ನೀವೇನೇ ಹೇಳಿ ಅಲ್ಲೊಂದು ಲೋಪವಿದೆ ಅಂತಲೇ. ಸಮ್ವೇರ್ ಶಾರ್ಟೇಜ್ ಆಫ್ ದಟ್ ಎಮೋಷನ್ಸ್ ಬ್ಯಾಲೆನ್ಸ್ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ. ನಮ್ಮ ಮನೆ ಮಕ್ಕಳಿಗೆ ನಾನು ಏನು ಹೇಳ್ತೇನೆ ಗೊತ್ತಾ? ಈ ನಂಬರ್ ಸಾಕಾ, ಇದು ಸಾಕಾ ಅಂತ ಕೇಳಿದ ತಕ್ಷಣ ಹೇಳೋದು ನಾನು ಇವತ್ತೂವರೆಗೂ. ನೀವು ನಂಬೋಲ್ಲ, ನಮ್ಮ ಮನೇಲಿ 9ನೇ ಕ್ಲಾಸ್ಗೆ ಒಬ್ರು ಫೇಲ್ ಆಗ್ತಾರೆ. ಪಾರ್ಟಿ ಮಾಡಿಸ್ತಾನೆ, ಕೇಕು ಗೀಕು ಸ್ವೀಟ್ಸು ಪಾಯಸ ಒಳಗೆ ಎಲ್ಲ ಮಾಡಿ. ಇದ್ಯಾಕೆ ಅಂತ, ಅರೆ ಬ್ರೇಕ್ ಮಾಡಿಬಿಟ್ಟಿದ್ಯಾ, ಫಸ್ಟ್ PUC ಫೇಲ್ ಆಗಿರೋದು ತಾವು 9th ಬ್ರೇಕ್ ಮಾಡಿದ್ದೀರಾ, ಖುಷಿ, ಇದಕ್ಕಿಂತ ಇನ್ನೇನು ರೆಕಾರ್ಡ್ ಬ್ರೇಕು ಅಂತ.
ಸತ್ಯವಾಗ್ಲೂ ಹೇಳ್ತಾನೆ ಮಕ್ಕಳೇ. ಫಸ್ಟ್ PUC ನಮ್ಮ ಫ್ಯಾಮಿಲಿಯಲ್ಲಿ ಫೇಲ್ ಆಗಿರೋ ನಾನು ಫಸ್ಟು. ಇನ್ 9th ಫೇಲ್ ಆಗಿದೆ, ಖುಷಿ ಪಡೋಣ ಬಾರು ಅಂತ ಹೇಳ್ಬಿಟ್ಟು ನಿಮ್ಗೆ ಬೇಜಾರು ಯಾಕೆ? ಇವತ್ತಿಗೂ ನಾನು ಅದನ್ನೇ ಹೇಳ್ತೇನೆ ಮಕ್ಕಳನ್ನ, ನನ್ನ ಮನೆ ಮಕ್ಕಳನ್ನ ಕೈ ಹಿಡ್ಕೊಂಡು, ದೇವತೆಗಳು ನೀವು, ನೆಲ್ಲೂ ಇಲ್ಲ, ನೀವು ಒಳ್ಳೆ ವರ್ಷ ಹಾಕು, ದುಡ್ಡಿರೋರು ಸಿಗ್ತಾರೆ, ಅಧಿಕಾರ ಇರೋರು ಸಿಗ್ತಾರೆ, ವಿದ್ಯಾವಂತರು ಸಿಗ್ತಾರೆ, ಡಾಕ್ಟರ್ ಸಿಗ್ತಾರೆ, ಎಲ್ಲ ಸಿಗ್ತಾರೆ. ಒಳ್ಳೆಯವರು ಸಿಗೋಲ್ಲ. ನಮ್ಮ ಮಕ್ಕಳು ಒಳ್ಳೆಯವರು ಸಾಕು. ಅದನ್ನ ತುಂಬಿಸಿ ನೋಡಿ ಆ ಮಕ್ಕಳಲ್ಲಿ. ನಾವೆಲ್ಲೋ ಅದನ್ನ ಇಲ್ಲವೇ ಇಲ್ಲ. ಜಸ್ಟ್ ವಿತ್ ದ ನಂಬರ್ಸ್, ಇನ್ನೊಂದು ಈ ಮಕ್ಕಳಿಗೆ ಇನ್ನೇನಾಗ್ತಾರೆ? ಆ ಒತ್ತಡ ತಡಿಲಾರದೆ ಏನೋ ಒಂದು ಮಾಡ್ಕೊಳ್ಳೋದು, ಇನ್ನೊಂದು ಮಾಡ್ಕೊಳ್ಳೋದು. ಸೊ ಸ್ವಲ್ಪ ವಿದ್ಯಾರ್ಥಿಗಳು ಎಚ್ಚರಿಕೆ, ಫೋಕಸ್ ಮಾಡ್ಕೊಳ್ಳಿ, ಭಯ ಬೀಳ್ಬೇಡಿ. ಪರೀಕ್ಷೆಗಳು ಹತ್ರ ಬರ್ತಿದೆ, ರಿಲ್ಯಾಕ್ಸ್ ಆಗಿ ನಂಬರ್ ಇನ್ನೊಂದು 3 ತಿಂಗಳು ಬಿಟ್ಟು ಬರಿಬಹುದು, ಅಕಸ್ಮಾತ್ ಮಿಸ್ ಆಯ್ತು. ಗಾಬರಿ ಪಡ್ಕೋಬೇಡಿ. ನಂಬರ್ ಇಲ್ಲ ಅಂದ್ರೆ ಯಾರು ಮರ್ಯಾದೆ ಕೊಡಲ್ಲ. ನನ್ನ ಸರ್ಟಿಫಿಕೇಟ್ಗಳು ಎಲ್ಲಿ ಬಿದ್ದಿದ್ದಾವೋ, ಆ ಪದಕಗಳು ಎಲ್ಲಿ ಬಿದ್ದಿದ್ದಾವೋ, ಆ ಅವಾರ್ಡ್ಗಳು ಎಲ್ಲಿ ಬಿದ್ದಿದ್ದಾವೋ ಯಾರು ಗಮನ ಕೊಡಲ್ಲ ಮಕ್ಕಳ. ಅಯ್ಯೋ ಅದ್ರ ಹಿಂದ್ಗಡೆ ಹೋಗ್ಬೇಡಿ. ಹೆಸರಿನ ಹಿಂದ್ಗಡೆ, ಪದವಿಗಳ ಹಿಂದ್ಗಡೆ, ನಂಬರ್ಸ್. ನಿಮ್ ಕರ್ತವ್ಯ ನೀವು ಮಾಡಿ. ಇಟ್ ಹ್ಯಾಸ್ ಟು ಬಿ. ನಿಮ್ ಪಾಡಿಗೆ ನೀವು ಅಪ್ಲೈ ಮಾಡಿ, ಖಂಡಿತ ಎಲ್ಲ ಬರ್ತು. ಗಾಬರಿ ತಗೋಬೇಡಿ. ಬೇರೆ ಬೇರೆ ಶಾರ್ಟ್ ಕಟ್ಗಳು ಹೋಗ್ಬೇಡಿ. ನಂಬರ್ ಇಲ್ಲ ಅಂದ್ರೆ ಹತ್ಯೆಗಳು, ಆತ್ಮಹತ್ಯೆಗಳು ಏನೇನೋ ಮಾಡ್ತಿದಾರೆಪ್ಪ. ಎಚ್ಚರಿಕೆ ಮಕ್ಕಳೇ, ಏನು ಯೋಚನೆ ಮಾಡಬೇಡಿ. ಯುವರ್ ನಂಬರ್ಸ್ ಇಸ್ ಇನ್ ಯುವರ್ ಪ್ಲೇಟ್. ಮಿಥುನ ರಾಶಿ ಚೆನ್ನಾಗಿದೆ. ಈ ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಎಂಟರ್ಟೈನ್ಮೆಂಟ್ ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ ಉದ್ಯೋಗಗಳು ಬ್ಯೂಟಿಫುಲ್. ಕರ್ಕಾಟಕ ರಾಶಿ ಸ್ವಲ್ಪ ತೊಳಲಾಟವೇ. ತುಂಬಾ ಬುದ್ಧಿ ಒಳ್ಳೆಯದಲ್ಲ, ತುಂಬಾ ಕ್ಯಾಲ್ಕುಲೇಷನ್ಸ್ ಒಳ್ಳೆಯದಲ್ಲ, ತುಂಬಾ ಆಲೋಚನೆ ಒಳ್ಳೆಯದಲ್ಲ, ತುಂಬಾ ಲೆಕ್ಕಾಚಾರ ಒಳ್ಳೆಯದಲ್ಲ. ನಾಳೆ ಫ್ಯೂಚರ್ ಅದನ್ನೇನು ಹೇಳ್ತೀವಿ, ಪಿಂಗಳ ನಾಡಿ ಅಂತ ಹೇಳ್ತೀವಿ. ಇಲ್ಲಿ ಆಗಾಗ ನೋಡಿ ಮರ್ಮಸ್ಥಾನ ಆಯ್ತು ಅಂದ್ರೆ ಅತಿ ಶೀಘ್ರದಲ್ಲಿ ಶಿವರಾತ್ರಿ ದಿನವೋ ಅಲ್ಲಿಂದ ಕೆಲವು ಮರ್ಮಸ್ಥಾನ ಪ್ರಚೋದನೆ ಟು ಕಂಟ್ರೋಲ್ ಯುವರ್ ಸೆನ್ಸಸ್ ಹೇಳ್ಕೊಡ್ತಾನೆ. ಆಗುತ್ತೆ ಎಲ್ರಿಗೂ. ನಾವು ಒಂದ್ ಸ್ವಲ್ಪ ಹಠ ಜಾಸ್ತಿ, ಕೋಪ ಜಾಸ್ತಿ, ಸಿಟ್ಟು ಜಾಸ್ತಿ, ಪ್ರೀತಿ ಜಾಸ್ತಿ, ದುಃಖ ಜಾಸ್ತಿ, ದುಮ್ಮಾನ ಜಾಸ್ತಿ, ಕಾಮ ಜಾಸ್ತಿ, ಆಸೆ ಜಾಸ್ತಿ, ನಿರಾಸೆ ಜಾಸ್ತಿ, ಎಕ್ಸ್ಪೆಕ್ಟೇಷನ್ ಜಾಸ್ತಿ, ಎಲ್ರಿಗೂ ಇರುತ್ತೆ. ಯಾರು ಪರಿಪೂರ್ಣರಲ್ಲ ಭಗವಂತನೊಬ್ಬನನ್ನ ಬಿಟ್ಟು. ಸೊ ಅದನ್ನ ತಿಳಿಸ್ಕೊಡ್ತೇನೆ. ಕರ್ಕಾಟಕ ರಾಶಿ ಇವತ್ತು ಸುಮ್ಮನೆ ತುಂಬಾ ಎಕ್ಸ್ಪೆಕ್ಟೇಷನ್, ನಾಳೆ ಏನು, ಮುಂದಕ್ಕೇನು, ಫ್ಯೂಚರ್ಗೇನು, ನನ್ಗೇನು, ಮಗುಗೇನು, ಅದ್ರ ಪಾಡಿಗೆ ಅದು ಹೋಗುತ್ತೆ. ನಿಮ್ಮ ಪಾಡಿಗೆ ನಿಮ್ ಕೆಲಸ ಮಾಡ್ಕೊಂಡು ಹೋಗಿ. ಚೆನ್ನಾಗಿದೆ. ಸಿಂಹರಾಶಿ ನಿಮಗೂ ಅಷ್ಟೇ. ಬುದ್ಧಿ, ಮಾತು, ಆಲೋಚನೆ, ಗೆಜೆಟೆಡ್ ಆಫೀಸರ್ಸ್, ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವೃತ್ತಿ ಉದ್ಯೋಗದಲ್ಲಿದ್ದೀರಿ. ಎಸ್ಪೆಷಲಿ ಎಂಟರ್ಟೈನ್ಮೆಂಟ್ ಮಾಧ್ಯಮ ರಂಗದಲ್ಲಿ ಇದ್ದೀರಿ. ಈವೆಂಟ್ ಮ್ಯಾನೇಜ್ಮೆಂಟ್ಸ್, ಕಲಾ ಮಾಧ್ಯಮ, ಅದ್ಭುತ ಪ್ರಗತಿಯ ದಿನ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ ವಾದ್ಯಗೋಷ್ಠಿ, ಭರತನಾಟ್ಯ, ಸಂಗೀತ, ಡಾನ್ಸು, ಮ್ಯೂಸಿಕ್ಕು, ಪೇಂಟಿಂಗು, ಚಿತ್ರಕಲೆ, ಡಿಸೈನಿಂಗು, ಆರ್ಕಿಟೆಕ್ಚರು, ಇಂಟೀರಿಯರು, ಫ್ಯಾಷನ್ನು, ಇಂಥವುಗಳಲ್ಲಿ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿದ್ದೀರಿ. ಚೆನ್ನಾಗಿದೆ. ತುಲಾ ರಾಶಿ ಕಮ್ಯುನಿಕೇಶನ್, ಕಸ್ಟಮರ್ ಸರ್ವಿಸ್, ಟೆಲಿಕಮ್ಯುನಿಕೇಶನ್, ಟೆಲಿಕಾಲಿಂಗ್, ಅಡ್ವೈಸಿಂಗ್, ಬ್ಯಾಂಕಿಂಗ್ ಅಡ್ವೈಸರ್, ಇನ್ಸ್ಟಿಟ್ಯೂಷನಲ್ ಅಡ್ವೈಸರ್, ಎಜುಕೇಶನ್ ಅಡ್ವೈಸರ್, ಇಂತಹ ಒಂದು ಉದ್ಯಮ ರಂಗದಲ್ಲಿ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿದ್ದೀರಿ. ಚೆನ್ನಾಗಿದೆ. ವೃಶ್ಚಿಕ ರಾಶಿ ಸಣ್ಣ ಪುಟ್ಟ ಲೇವಾದೇವಿ, ಒಂದು ದಿನಸಿ ಅಂಗಡಿ, ಒಂದು ಸಣ್ಣ ಮ್ಯೂಸಿಕ್ ಸ್ಟೋರು, ಸಣ್ಣ ಒಂದು ಮೊಬೈಲ್ ಅಂಗಡಿ, ಸಣ್ಣ CD ಸ್ಟೋರು, ರಿಪೇರ್ ಸ್ಟೋರು, ಲ್ಯಾಪ್ಟಾಪ್ ರಿಪೇರಿ, ಮೊಬೈಲ್ ರಿಪೇರಿ, ಸರ್ವಿಸ್, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಧನುಸು ರಾಶಿ ಇಂಟೀರಿಯರ್ ಡಿಸೈನ್, ಹೂವು, ಹಣ್ಣು, ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಕುಟುಂಬದ ಸ್ತ್ರೀಯರ ಜೊತೆ ಸೇರ್ಕೊಂಡು ಮಾಡ್ತಿದ್ದೀರಿ. ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಮಕರ ರಾಶಿ ಗಾರ್ಮೆಂಟ್ಸ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಟ್ರಾವೆಲ್ಸ್ ಅಲ್ಲಿ ಇದ್ದೀರಾ, ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದೀರಾ, ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದೀರಾ, ಮಾಡಲಿಂಗ್ ಏಜೆನ್ಸಿನಲ್ಲಿ ಇದ್ದೀರಾ, ಬಟ್ಟೆಗಳು, ಬೋಟಿಕ್ಕು, ಸ್ಟಿಚ್ಚಿಂಗು, ನಿಟ್ಟಿಂಗು, ಅಲಂಕಾರ, ಒಪ್ಪ, ಓರಣ, ಕೆತ್ತನೆ, ಚಿತ್ರಕಲೆ, ಬ್ಯೂಟಿಫುಲ್ ಜರ್ನಿ. ಕುಂಭರಾಶಿ
ಚಂದ್ರ ಬುಧನ್ ಸಾರ ವೃತ್ತಿಯಲ್ಲಿ ಸ್ವಲ್ಪ ಟೆನ್ಷನ್ನೇ, ಸ್ವಲ್ಪ ಓಡಾಟ, ಕೆಲಸ ಕಾರ್ಯಗಳಲ್ಲಿ ಒತ್ತಡ. ಬಟ್ ಬುಧ ನಿಮ್ಮ ಮನೇಲೇ ಇರೋದ್ರಿಂದ, ಶುಕ್ರನ್ ಜೊತೆಲಿ ಇರೋದ್ರಿಂದ ಜ್ಯೋತಿಷ್ಯ, ಅಲಂಕಾರ, ನಾಟ್ಯ, ಸಂಕಲನ, ಬರವಣಿಗೆ, ಪುಸ್ತಕ, ಲೇಖನ, ಇಂಥ ವಾದ್ಯಗಳು ನುಡಿಸ್ತಕ್ಕಂಥದ್ದು, ವಾದ್ಯಗಳ ವ್ಯಾಪಾರ ಮಾಡತಕ್ಕಂಥದ್ದು, ನವರತ್ನಗಳ ವ್ಯಾಪಾರ, ಬಂಗಾರ, ಬೆಳ್ಳಿ, ಆಭರಣ, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ಮೀನ ರಾಶಿ, ಬುಧ 12ನೇ ಮನೆ, ಕೊಡೋದು ತಗೊಳ್ಳೋದು ಸ್ವಲ್ಪ ಎಚ್ಚರಿಕೆ, ದಿಢೀರ್ ಲಾಭ ಬರತಕ್ಕಂಥ, ದಿಢೀರ್ ಪ್ರಾಫಿಟ್ ಬಂದ್ಬಿಡುತ್ತೆ, ದಿಢೀರ್ ಸಕ್ಸಸ್ ಇದೆ, ದಿಢೀರ್ ಎಲ್ಲ ಸಿಗುತ್ತೆ ಅನ್ನತಕ್ಕಂಥ ವ್ಯವಹಾರಗಳಿಗೆ ಹೋಗಲೇಬೇಡಿ. ಎಷ್ಟು ಇವತ್ತು ನಿಧಾನ ಮಾಡ್ತಿರೋ ಅಷ್ಟು ಒಳ್ಳೆಯದು. ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಂತೂ ತುಂಬಾ ಎಚ್ಚರಿಕೆ ಎಂದಿರಿ. ಸೋದರಿಯರ ಜೊತೆ ಒಳ್ಳೆ ಮಾಧುರ್ಯವಾಗಿರ್ತಕ್ಕಂಥದ್ದು ಮಾಡ್ಕೊಳ್ಳಿ. ಕಮ್ಯುನಿಕೇಶನ್, ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ಬಡ್ಡಿ ವ್ಯವಹಾರ, ಸಣ್ಣ ಪುಟ್ಟ ಫೈನಾನ್ಸು, ಸಣ್ಣ ಪುಟ್ಟ ಈ ಒಂದು ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಬಂಗಾರ ಅಡಮಾನವಿಡತಕ್ಕಂಥದ್ದು, ಚೀಟಿ ವ್ಯವಹಾರಗಳು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.